सौमिन्यायसु धारतान् शास्त्रेषु पारदुष्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे वेदेशमुनिसत्पादसेवा सम्प्राप्तवैभवान् यादवार्यान् वरसुधा टीकाकारान्वयं नमः विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं मध्वसिद्धान्तवार्जुत्ततत्त्वपीयूषसेचकः तापं हरतु मे नित्यं ज्ञानपञ्चास्य चन्द्रमाः ಶ್ರೀಗುರುಭ್ಯೋ ನಮಃ ಹರಿ ಓಂ. ಅದು ಸ್ಟ್ಯಾಂಡ್ ಇಡಬೇಕು, ಸರಿ ಹೋಗ್ತದೆ. ಗರುಡ ಪುರಾಣದಲ್ಲಿ ಅನೇಕ ತಪ್ಪುಗಳನ್ನು ಮಾಡಿದಂತಹ ಜನರಿಗೆ ನರಕಗಳಾಗ್ತದೆ. ನರಕ ಆದ ಮೇಲೆ ಅವರು ಯಾವ ರೀತಿಯಾಗಿ ಹುಟ್ಟಿ ಬರ್ತಾರೆ ಅಂತನ್ನುವುದನ್ನು ನಾವು ಕೇಳಿದ್ದೀವಿ. ಈಗ ಇನ್ನೊಂದು ಕೇಳ್ತಾರೆ ಏನಂತಂದರೆ, ಸೂತ ಉವಾಚ ಏವಮುತ್ಸಾಹಿತ ಪಕ್ಷಿ ಸ್ವರೂಪಂ ನಿರಯಸ್ಯ ಚ ಪಪ್ರಚ್ಛ ನರಕಾನ್ನೇವಂ ಶುತ್ವಾ ಚೋತ್ಕೀಲಿತಾಂತರಃ. ಗರುಡದೇವರು ನಡೆಗದರಂತೆ ನರಕದ ಸ್ವರೂಪವನ್ನು ಕೇಳುತ್ತಾರೆ. ನರಕಾನಾಂ ಸ್ವರೂಪಮ್ಮೇ ವದಯೇಷು ವಿಕರ್ಮಿಣಃ. ನರಕಗಳು ಹೇಗಿರ್ತದೆ ಅಂತನ್ನೋದನ್ನು ಹೇಳ್ರಿ ಅಂತ ದೇವರಿಗೆ ಕೇಳ್ತಾರೆ. ಪಾತ್ಯಂತೆ ದುಃಖಭೂಯಿಷ್ಠಾ ತೇಷಾಂ ಭೇದಾಂಶ್ಚ ಕೀರ್ತಯ. ಯಾವ ನರಕದಲ್ಲಿ ದುಃಖ ಬಹಳ ಇರ್ತದೆ, ಪಾಪ ಮಾಡಿದಂತಹ ಜನ ಬೀಳ್ತಾರೆ, ಅದನ್ನು ನನಗೆ ಹೇಳು ಸ್ವಾಮಿ ಅಂತ ದೇವರಿಗೆ ಕೇಳಿದಾಗ ದೇವರು ಹೇಳ್ತಾನೆ, ನರಕಾಣಾಂ ಸಹಸ್ರಾಣಿ ವರ್ತಂತೆ ಶರುಣಾನುಜ. ಸಾವಿರಾರು ನರಕಗಳಿದೆ, ತಪ್ಪುಗಳು ಅಂಥವೇ ಇದೆ. ಹಾಗಾಗಿ ಎಂತೆಂಥ ತಪ್ಪುಗಳದೋ ಅಂತಂಥ ನರಕಗಳು ಸೃಷ್ಟಿ ಆಗ್ತಿರ್ತಾವೆ. ಅದಕ್ಕೇನಲ್ಲ ಶಕ್ಯಂ ವಿಸ್ತರತೋ ನೈವ ವಕ್ತಂ ಪ್ರಾಧಾನ್ಯತೋ ಬ್ರುವೆ. ವಿಸ್ತಾರವಾಗಿ ಹೇಳಿಕ್ಕಾಗಲ್ಲ, ಪ್ರಧಾನವಾಗಿ ಇದ್ದದ್ದನ್ನು ಹೇಳ್ತೀನಿ ಕೇಳು ಅಂತ ಹೇಳಿ, ರೌರವಂ ನಾಮ ನರಕಂ, ಒಂದು ಮುಖ್ಯವಾದಂತಹ ನರಕ ರೌರವ. ಶ್ರೀಮದಾಚಾರ್ಯರು ಸೂತ್ರದಲ್ಲಿ ಹೇಳುವ ಕಾಲಕ್ಕೆ ಅಪಿಸಪ್ತ ಅಂತ ಹೇಳಿ, ರೌರವೋಷ್ಟ ಮಹಾಂಶ್ಚೈವ ಅಂತ ಹೇಳಿ 5 ನರಕಗಳು ಅನಿತ್ಯ ನರಕಗಳು, 2 ತಮಸ್ಸು ತಮಸ್ಸು ಅಂತನ್ನುವುದು ನಿತ್ಯವಾದ ನರಕಗಳು ಅಂತ ಹೇಳಿ 7 ನರಕಗಳನ್ನು ಶ್ರೀಮದಾಚಾರ್ಯರು ಉದಾಹರಣೆಯನ್ನು ಮಾಡಿ ಹೇಳುತ್ತಾರೆ. ಸೂತ್ರಕಾರರು ಹೇಳಿದ್ದನ್ನು ಅದರಲ್ಲಿ ರೌರವನೂ ಒಂದು, ರೌರವ ಮಹಾರೌರವ ಇತ್ಯಾದಿ ಇವುಗಳನ್ನೆಲ್ಲ ಅಲ್ಲಿ ಹೇಳಿದ್ದಾರೆ. ಅಲ್ಲಿ ನರಕಂ ಮುಖ್ಯಂ ತದ್ವೈ ನಿಬೋಧ. ರೌರವೇ ಕೂಟಸಾಕ್ಷಿ. ಯಾರ್ಯಾರು ಹೋಗ್ತಾರೆ ಅಂದರೆ ಕೂಟಸಾಕ್ಷಿ, ಸುಳ್ಳು ಸಾಕ್ಷಿಯನ್ನು ಹೇಳುವಂತಹ ಜನ ಅಲ್ಲಿ ಬೀಳುತ್ತಾರೆ. ಯಶ್ಚ ಅನೃತಿ ನರಹ, ಯಾರು ಸುಳ್ಳನ್ನು ಹೇಳುತ್ತಾರೆ. ಅದು ಎಷ್ಟಿದೆ ಅಂತಂದರೆ ಯೋಜನಾನಾಂ ಸಹಸ್ರೇ ದ್ವೇ, 2000 ಯೋಜನ ದೊಡ್ಡದಿದೆ. ರೌರವೋ ಹಿ ಅದು ಹೇಗಿದೆ ಅಂತಂದ್ರೆ ಅದು ಸ್ವರೂಪ ಹೇಳ್ತಾರೆ. ಜಾನು ಮಾತ್ರ ಪ್ರಮಾಣಂತೂ ತತ್ರ ಗರ್ತಂ ಸುದುಸ್ತರಂ. ಮಂಡಿಯ ತನಕ ಅದರ ತಗ್ಗು ತೋಡಿದ್ದಾರೆ 2000 ಇದರಲ್ಲಿ. ಅಲ್ಲಿ ಏನಂದರೆ ಬರೀ ಅದರಲ್ಲಿ ಏನೂ ಇಲ್ಲ, ಬರೀ ಕೆಂಡ ತುಂಬಿಬಿಟ್ಟಿದ್ದಾರೆ. ತತ್ರಾಂಗಾರ ಚಯೋಘೇನ ಕೃತಂ ತದ್ಧರಣಿ ಸಮಂ. ಅಲ್ಲಿ ತತ್ರಾಗ್ನಿನ ಸುತೀವ್ರೇಣ ತಾಪಿತಾಂಗಾರ ಭೂಮಿನ, ಕೆಳಗಡೆಗೆ ಇನ್ನೂ ಬೆಂಕಿ ಹಾಕಿ ಆ ಭೂಮಿಯನ್ನು ಬಿಸಿ ಮಾಡಿದ್ದಾರೆ. ಅದರ ಮಧ್ಯದಲ್ಲಿ ಪಾಪಿಗಳನ್ನು ಹಾಕ್ತಾರೆ ಯಮದೂತರು. ಸದಕ್ಯಮಾನ ತೀವ್ರೇಣ ಒಂದಿನ ಪರಿಧಾವತಿ. ಬೆಂಕಿಯಿಂದ ಸುಟ್ಟು, ಅಂಗಾರಗಳಿಂದಾಗಿ ಕೆಂಡಗಳಿಂದಾಗಿ ಸುಟ್ಟು ಓಡ್ತಾನೆ. ಪದೇ ಪದೇ ಚ ಪಾದೋಶ್ಚ ಸ್ಫುಟ್ಯತೆ ಶೀರ್ಯತೆ ಪುನಃ. ಮತ್ತೆ ಆ ಕಾಲುಗಳೆಲ್ಲ ಸಿಡಿತದೆ ಬೆಂಕಿಯಿಂದಾಗಿ. ಶೀರ್ಯತೆ, ಸೀಳಿ ಹೋಗ್ತದೆ. ಅಹೋರಾತ್ರೇಣೋದ್ಧರಣಂ ಪಾದನ್ಯಾಸೇನ ಗಚ್ಚತಿ. ಹಗಲು ರಾತ್ರಿ ಕಷ್ಟಪಟ್ಟು ಕಾಲೆತ್ತಿ ಹೋಗಬೇಕು. ಹೀಗೆ ಏವಂ ಸಹಸ್ರ ವಿಸ್ತೀರ್ಣಂ ಯೋಜನಾನಾಂ ವಿಮುಚ್ಯತೆ. 1000 ಯೋಜನವನ್ನು ದಾಟಿಸ್ತಾರಂತೆ. ದಾಟಬೇಕು ಅವನು ಪಾಪಿ. ತಥೋನ್ಯತ್ ಪಾಪಶುದ್ಧ್ಯರ್ಥಂ ತಾದ್ರಂಗ್ ನಿರಯಂ ರುಚ್ಯತಿ. ಅದಾದ ಮೇಲೆ ಮಾಡಿದ ಪಾಪದ ಶುದ್ಧಿಗೋಸ್ಕರವಾಗಿ ಮತ್ತೊಂದು ನರಕಕ್ಕೆ ಹೋಗ್ತಾನೆ. ರೌರವಸ್ಥೆ ಸಮಾಖ್ಯಾತಾಹ ಪ್ರಥಮೋ ನರಕೋಮಯ. ಮಹಾರೌರವ ಅಂತ ಇನ್ನೊಂದು. ಆ ಮಹಾರೌರವ ಹೇಗೆ ಅಂದರೆ ಯೋಜನಾನ, ಅದು 5000 ಯೋಜನೆ ವಿಸ್ತಾರವಾಗಿದೆ. ಅದು ತಾಮ್ರಮಯೀ ಭೂಮಿ, ತಾಮ್ರದ ಭೂಮಿ. ಅಧಸ್ತಸ್ಯಾಹ ಹುತಾಶನ. ಅದರ ಕೆಳಗೆ ಬೆಂಕಿಯನ್ನು ಹಾಕಿ ತಾಮ್ರದ ಇದನ್ನು ಚಂದ ಕಾಯಿಸ್ತಿದೆ. ತಾಮ್ರ ಬಹಳ ಬೇಗ ಕಾಯ್ತಿದೆ. ತಯಾ ತಪಂತ್ಯ ಸಾ ಸರ್ವ್ಯ ಪ್ರೋದ್ಯತ್ ವಿದ್ಯುತ್ ಸಮಪ್ರಭಾ. ಭಾಳ ಹೆಂಗೆ ಕಾದಿದೆ ಅಂತಂದರೆ ಕಾದು ಕೆಂಪಗಾಗಿಲ್ಲ, ಕಾದು ವಿದ್ಯುತ್ತಿನಂತೆ ಬೆಳ್ಳಗಾಗಿದೆ. ಈ ಟ್ಯೂಬ್ಲೈಟ್ ಆದಂತೆ ಬೆಳ್ಳಗಾಗಿಬಿಟ್ಟಿದೆ ಅಂತೆ. ಇದರಲ್ಲಿ ಹೇಳ್ತಾರಲ್ಲ, ಉತ್ತಪ್ತಾತ್ಯುತ್ಕಟತ್ಯುತ್ ಪ್ರಕಟಕಟಕಟ ಧ್ವಾನ ಸಂಘಟ್ಟನೋದ್ಯ ಅಂತ ಹೇಳೋ ಕಾಲಕ್ಕೆ ಹೇಳ್ತಾರಲ್ಲ, ಕಾದು ಅದು ವಿದ್ಯುತ್ತಿನಂತೆ ಆಗಿಬಿಟ್ಟಿದೆ.
ವಿದ್ಯುತ್ತಿನಂತೆ ಆಗಿದೆ. ಅಂತಹ ನರಕ ಅದು. ವಿಭಾವ್ಯತೆ ಮಹಾರೌದ್ರ ಪಾಪಿನಾಂ ದರ್ಶನಾದಿಷು. ಅದು ನರಕ ನೋಡೋದಕ್ಕೆ ಬಹಳ ಭಯಂಕರ ಇದೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ ಕೈ ಕಾಲು ಇಲ್ಲಾದರೂ ನಡಿಲಿಕ್ಕೆ ಬಿಡ್ತಾರೆ ರೌರವದಲ್ಲಿ. ಇಲ್ಲಿ ಹಂಗಲ್ಲ. ಬದ್ಧಕರಾಭ್ಯಾಂ ಪಾದ್ಭ್ಯಾಂ ಚೈವ ಯಮಾನಗೈ ಮುಚ್ಚತೆ. ಕೈ ಕಾಲುಗಳನ್ನು ಕಟ್ಟಿ ಒಗೆದು ಬಿಡ್ತಾರೆ. ಮುಚ್ಚತೆ ಪಾಪಕೃನ್ ಮಧ್ಯೆ ಲುಟ್ಯಮಾನಸ್ಸ ಗಚ್ಚತಿ. ಏನು ಮಾಡಬೇಕು? ಉಳ್ಳಾಡ್ಕೋತ ಹೋಗ್ಬೇಕು ಅವನು, ಅನಿವಾರ್ಯ. 5,00,000 ಯೋಜನ. ಅದು ಸುಮ್ಮನೆ ಹೋಗೋ ಕಾಲಕ್ಕೆ ಹಾಗೆ ಇರಂಗಲ್ಲಂತೆ. ಅಲ್ಲಿ ಕಾಗೆಗಳು, ಬಕಪಕ್ಷಿಗಳು, ತೋಳಗಳು, ಗೂಬೆಗಳು, ಸೊಳ್ಳೆಗಳು ಮತ್ತು ಚೇಳು ಮುಂತಾದ ಪ್ರಾಣಿಗಳು ಬಂದು ಕಚ್ಚಿ ಅವನನ್ನು ಹೀರಿ ತಿಂತದಂತೆ. ರೌದ್ರೈರ್ ಗತೋ ವಿಕೃತ್ಯತೆ. ಜೊತೆಗೆ ಕೆಳಗೆ ಸುಡ್ತಾ ಇರ್ತದೆ. ಗತಮತಿ ಬುದ್ಧಿ ಹೋಗಿರ್ತದೆ. ಭ್ರಾಂತ್ ತಮ್ಮ ಯಾರನ್ನೋ ಕೂಗ್ತಾರೆ, ಅಪ್ಪ ಅಮ್ಮ ಅಂತ ಎಲ್ಲರನ್ನೂ ಕೂಗ್ತಾನೆ. ಏನು ಮಾಡೋದು? ನಶಾಂತಿ ಮಧಿಗಚ್ಚತಿ. ಏವಂ ತಸ್ಮಾತ್ ನರೈರ್ ಮೋಕ್ಷ ಸ್ತುತಿಕ್ರಾಂತೈರ್ ವಾಪ್ಯತೆ. ವರ್ಷಾಯುತಾಯುತೈ ಪಾಪಂ ಏಕೃತಂ ದುಷ್ಟಬುದ್ಧಿಭಿ. ಅವನ ಪಾಪ ಹೋಗುವ ತನಕ ಅವನ್ನೆಲ್ಲ ಹಾಕ್ತಾರೆ, ಏನು ಕರುಣೆ ಮಾಡೋದಿಲ್ಲ. ಅದಾದ ಮೇಲೆ ಅತಿಶೀತ ಅಂತ. ಇದು ಎಷ್ಟು ಬಿಸಿನೋ ಅದು ಅತೀ ಶೀತ. ಅದು ಇನ್ನೊಂದು ಮಹಾರೌರವವದ್ ದೀರ್ಘ. ಮಹಾರೌರವದಂತೆಯೇ 5,000 ಯೋಜನ ದೂರ ಇದೆ. ತಥಾ ಅಂಧತಮಸಾವೃತ. ಕತ್ತಲೆ ಬೇರೆ, ಚಳಿ ಕತ್ತಲೆ. ಶೀತಾರ್ಥಾಸ್ತಬದ್ಧಂತೆ. ಯಾರು ಶೀತದಿಂದ ಭಾರೀ ಕಟಿ ಚಳಿ ಅಲ್ಲಿ ಅವರನ್ನು ಹೊಡಿತಾರೆ. ನರಾಸ್ತಮಸಿ ದಾರುಣೆ. ಕತ್ತಲೆಯಲ್ಲಿ ಪರಸ್ಪರಂ ಸಮಾಸಾಧ್ಯ. ಅಕಸ್ಮಾತ್ ಯಾರು ಸಿಕ್ಕಿದ್ದಾರೆ ಅಂತ ಗೊತ್ತಾದರೆ ಪಾಪ ನರಕಸ್ಥರು ಅವನು ಹಿಂದಿನವನು ನನ್ನ ದೇಶಿ ಅವೆಲ್ಲ ಇಲ್ಲೇ ಇಲ್ಲ. ಪರಸ್ಪರ ಹಿಡ್ಕೊಂಡು ತಂಬು ಬೆಚ್ಚಗಾಗ್ತವೆ ಅನ್ನೋದು ಪರಸ್ಪರ ಕೈ ಹಿಡ್ಕೊತಾರಂತೆ. ಪರಿರಭ್ಯ ಆಶ್ರಯಂತಿತ. ಅಪ್ಪಗೋತಾರೆ, ಮಾರಾಯ ಒಂದು ನಿಮಿಷ ಬಿಸಿ ಆಗ್ತದೆ. ದಂತಾಸ್ತೆ. ಆ ಚಳಿಗೆ ಹಲ್ಲುಗಳು ಮುರಿದು ಹೋಗ್ತವಂತೆ. ಶೀತಾರ್ಥಿ ಪರಿಕಂಪಿತಾ. ಕ್ಷುತ್ರ ಜೊತೆಗೆ ಹಸಿವು, ಬಾಯಾರಿಕೆ ಇವೆಲ್ಲ ಇರ್ತದೆ. ಪಕ್ಷಿನ್ ನತತವಾಪ್ಯದ. ಅದಾದ ಮೇಲೆ ಹಿಮಖಂಡವಹೋ ವಾಯು ಬಿನತ್ಯಸ್ತೀನಿ ದಾರುಣ. ದೊಡ್ಡ ಹಿಮದ ಖಂಡಗಳು, ಮಂಜಿನ ಖಂಡಗಳು ಮೈ ಮೇಲೆ ಬಿದ್ದು ಅಸ್ಥಿಗಳನ್ನು ಸೀಳುತ್ತವೆ. ಮಜ್ಜಾಸೃಗ್ ಅಸ್ಥಿ ಗಲಿತ ಅಷ್ಟಂತ್ಯತ್ರ ಕ್ಷುಧಾನ್ವಿತಾ. ಕೆಲವೊಂದನ್ನು ಹೇಳಲಿಕ್ಕೆ ಕಷ್ಟ. ತನ್ನ ಮಜ್ಜಾ ಅಸ್ಥಿಗಳನ್ನೇ ತಾನು ತಿಂತಾನಂತೆ. ಪರಸ್ಪರ ಆಲಿಂಗನ ಮಾಡಿಕೊಂಡು ಹೇಗೋ ಅದನ್ನು ದಾಟಿ ಹೋಗ್ತಾರೆ. ಇದಾದ ಮೇಲೆ ಮಹಾಕ್ಲೇಶ ಆದ ಮೇಲೆ ನಿಕೃಂತನ ಅಂತನ್ನುವಂತಹ ನರಕ. ಕುಲಾಲಚಕ್ರಾಣಿ ತತ್ರ ಭ್ರಾಮ್ಯಂತವಿರತಂ ಖಗ. ಕುಲಾಲ ಚಕ್ರ ಅಂದರೆ ಕುಂಭಾರದ ಚಕ್ರದಂತೆ ತಿರುಗ್ತಾ ಇರ್ತದೆ. ಆ ಕುಲಾಲ ಚಕ್ರದ ಮೇಲೆ ಅದು ತಿರುಗುವ ಜಾಗದಲ್ಲಿ ಅವನ್ನ ಹಾಕಿ ಬೀಳಿಸ್ತಾರೆ. ನಿಕೃತ್ಯಂತೆ ಕಾಲಸೂತ್ರೇಣ. ಅದು ಕಾಲಸೂತ್ರ ಅಂತಲೂ ಕರೀತಾರೆ. ಅಲ್ಲಿ ಹಾಕಿದ ಮೇಲೆ ವರ್ಷ ಸಹಸ್ರ ತಿರುಗಿಸ್ತಾರಂತೆ. ಗರ 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 ತಿರುಗ. 2 ನಿಮಿಷ ತಿರುಗಿದ್ರೇ ಕಷ್ಟ. ಅದಕ್ಕೆ ತಾವದ್ಯಾವತ್ ಅಶೇಷಂಚ ತತ್ಪಾಪಂ ಸಂಶಯಂ ಗತಂ. ಅವನ ಪಾಪ ಮುಗಿಯುವ ತನಕ ಅದರಲ್ಲಿ ಹಾಕ್ತಾರೆ. ಅದಕ್ಕೆ ಅಪ್ರತಿಷ್ಠಾ ಅಂತ ನರಕದ ಹೆಸರು. ಅದರ ಹೆಸರು ಹೇಳ್ತೀನಿ ಕೇಳು. ತತ್ರಸ್ಥೈ ದಾರಕೈ ದುಃಖಂ ಅಸಖ್ಯಂ ಅನುಭೂಯತೆ. ತತ್ರ ಚಕ್ರಾಣಿ. ಅಲ್ಲಿ ಘಟಿ ಯಂತ್ರ. ಹೇಗೆ ನೀರನ್ನು ಎತ್ತುವಂಥ ಯಂತ್ರ ಇರ್ತದೆ ಹಂಗಿರ್ತದೆ. ದುಃಖಸ್ಯ ಹೇತುಭೂತಾನಿ ಪಾಪಕರ್ಮಗತಾಂ ನಡಾಂ. ಅಲ್ಲಿ ಹಾಕ್ತಾರೆ. ಹಾಕಿದ ಮೇಲೆ ತಿರುಗಿಸ್ತಾ ಇರ್ತಾರೆ 1000 ವರ್ಷ, ನಿಲ್ಲೋದೇ ಇಲ್ಲ. ಆಗ ದೇಹದ ಒಳಗಿರುವಂತಹ ಅವಯವಗಳೆಲ್ಲ ಹೊರಗೆ ಬರ್ತದೆ ಮುಖದಿಂದ. ಕಣ್ಣೆಲ್ಲ ಹೊರಗೆ ಬೀಳ್ತವೆ. ದುಃಖವನ್ನು ಬಹಳ ಅನುಭವಿಸ್ತಾರೆ. ಇಷ್ಟೆಲ್ಲ ಅನುಭವಿಸಿದ ಮೇಲೆ ಎಲ್ಲ ತಣ್ಣಗಾಯ್ತಪ್ಪ ಅಂತ ಎದುರಿಗೆ ಕಾಡು ಕಾಣಿಸ್ತದಂತೆ. ಆ ಕಾಡಿಗೆ ಹೋಗ್ತಾರೆ. ಅದು ನೋಡಿದ್ರೆ ಹಸಿಪತ್ರವನ. ಅದು ಯೋಜನಾನಾಂ ಸಹಸ್ರಮ್ಯೋ ಜ್ವಲತ್ಯ ಅಗ್ನಾಶ್ರುತಾವನಿಹಿ. ನೆಲ ಭಾರೀ ಕಾದಿರು ಬಿಡ್ತದೆ. 1000 ಯೋಜನ ವಿಸ್ತಾರವಾದದ್ದು. ಸಪ್ತ ತೀವ್ರ ಚಂಡೈ ಯಂತ್ರ ತೀವ್ರೇ ಸುಧಾರಣೆ. ಭಾರೀ ವಿಚಿತ್ರವಾದಂತಹ ಸೂರ್ಯ 7 ಸೂರ್ಯರು ಸುಡ್ತಾ ಇದ್ದಂತೆ ಇರ್ತದೆ. ಆ ಸೂರ್ಯನ ತಾಪ ಇದನ್ನು ತಡಿಲಿಕ್ಕಾಗದೆ ನರಕ ಅನುಭವಿಸಿರ್ತಾರೆ. ಆದ್ದರಿಂದಾಗಿ ಓಡ್ತಾರೆ. ತನ್ಮಧ್ಯೆ ಚರಣಂ ಶೀತ ಸ್ನಿಗ್ಧಪತ್ರಂ ವಿಭಾವ್ಯತೆ. ಆಗ ಹೋದಾಗ ಗಾಳಿ ಬೀಸ್ತಿರ್ತಲ್ಲ, ತಂಪು ಗಾಳಿ ಅಂತ ಅನ್ನಿಸ್ತದೆ. ಸರಿ ಅಂತ ಹೋಗ್ತಾರೆ. ಹೋದರೆ ಪತ್ರಾಣಿ ಯತ್ರ ಖಂಡಾನಿ ಫಲಾನಾಂ ಪಕ್ಷಿ ಸತ್ತಮ. ಅಲ್ಲಿ ಭಾರೀ ಎಲೆಗಳು, ಹಣ್ಣುಗಳು, ಜೊತೆಗೆ ನಾಯಿಗಳಿದೆ ಅಲ್ಲಿ. ಆ ನಾಯಿಗಳು ಹೇಗೆ ಅಂತಂದರೆ ಸುಬಲಾಶ್ಚರಂತ್ಯಮಿತ ಆಮಿಷ ಭೋಜನ. ಮಾಂಸ ಅಂದರೆ ಭಾಳ ಇಟ್ಟ ಅವಕ್ಕೆ.
ದೊಡ್ಡದು ನೋಡೋದು ಹುಲಿ ಇದ್ದಂಗೆ ಇರ್ತದೆ, ಹೆಸರು ಮಾತ್ರ ನಾಯಿ ಅವಕ್ಕೆ. ತತಶ್ಚ ವನಮಾಲೋಕ್ಯ ಅಲ್ಲಿ ಹೋಗ್ತಾರೆ. ಪ್ರಯಾಂತಿ ಪ್ರಾಣಿನ ಹಸಿವು ಬಾಯಾರಿಕೆಯಿಂದ ಹೋದಾಗ ಮಾತರ್ಭ್ರಾತಸ್ತಾತ ಇತಿ ಅಪ್ಪ ಅಮ್ಮ ಅಂತ ಕೂಕೋತು ಹೋಗ್ತಾರೆ. ದಹ್ಯಮಾನಾಗ್ನಿ ಅಗ್ನಿಯುಗಲ ಕಾಲು ಸುಡ್ತಾ ಇರ್ತದೆ. ಅಲ್ಲಿ ಹೋದಂಥ ಭಾರೀ ಶೀತ, ತಣ್ಣಗಿನ ಭಾರೀ ಶೀತದ ಗಾಳಿ ಬೀಸ್ತದೆ. ಅಲ್ಲಿ ಬೀಳ್ತಾರೆ. ಬಿದ್ದಾಗ ಅಲ್ಲಿ ಇವರು ಬಂದರು ಅಂದರೆ ಎಲೆಗಳೆಲ್ಲ ಬೀಳಲಿಕ್ಕೆ ಶುರುವಾಗ್ತದೆ. ಆ ಎಲೆಗಳು ಇವರ ಒಂದು ಬಿತ್ತು ಅಂತಂದರೆ ಆ ಅವಯವ ಕತ್ತರಿಸೇ ಬೀಳುತ್ತದೆ, ಭೂಮಿಯಲ್ಲಿ ಬೀಳುತ್ತದೆ. ಆ ಭೂಮಿಯಲ್ಲಿ ಬಿದ್ದರೆ ಭೂಮಿ ಸುಡ್ತಿರ್ತದೆ. ಲೇಲಿಕ್ಯತೆ ಚಾನ್ಯತ್ರ ತಪ್ತಶೇಷ ಮಹಿತದೆ. ಆ ಸಮಯಕ್ಕೆ ನಾಯಿಗಳು ಕಾಯ್ತಾ ಇರ್ತದೆ, ಬಂದು ಹರಿದು ತಿಂತದೆ. ತೇಷಾಂ ಖಂಡ್ಯಾನ್ಯನೇಕಾನಿ ರುದತಾಂ ಅತಿಭೀಷಣೆ. ಅಂತಹದ್ದು ಹಸಿಪತ್ರ ವನ ಅಂತನ್ನೋದು. ಇದಕ್ಕಿಂತ ಭಾಳ ಭಯಂಕರವಾದದ್ದು ತಪ್ತಕುಂಭ ಅಂತ ಹೇಳಿ ಸಮಂತಸ್ತಪ್ತಕುಂಭಾ ವನ್ಯಜ್ವಾಲಾ ಸಮನ್ವಿತಾ. ಭಯಂಕರ ಸುಡುವಂತಹ ಕುಂಭಗಳು ಎಲ್ಲ ಕಡೆಗೆ ಅದಕ್ಕೆ ಒಲೆಯ ಮೇಲೆ ಇಟ್ಟಿರ್ತಾರೆ. ಅವುಗಳಲ್ಲಿ ಅದನ್ನು ಹಾಕ್ತಾರೆ, ತಲೆ ಕೆಳಗೆ ಮಾಡಿ ಹಾಕ್ತಾರೆ. ಕ್ವಾಚ್ಯಂತೆ ವಿಸ್ಫುಟ ಗಾತ್ರಾಹ ಗಲದ್ಮಜ್ಜಾ ಜಲಾನ್ವಿತಾ. ನೀರು ಕುದಿತಿರ್ತದೆ. ಅದರೊಳಗೆ ಇವರನ್ನು ಅದ್ದದ್ದಿ ತೆಗಿತಾರೆ. ಇದಾದಮೇಲೆ ಆಗ ಒಳಗೆ ಇರುವಂತಹ ಇವನು ಎಲ್ಲ ಮಜ್ಜ ಎಲ್ಲವೂ ದ್ರವವಾಗಿ ಹರಿದು ಬಿಡುತ್ತದೆ. ಅದರಲ್ಲೇ ಅದ್ದದ್ದಿ ತೆಗಿತಾರೆ. ಹೀಗೆ ಯಮಪುರುಷರು ಭಾಳ ಇವನಿಗೆ ಮಾಡಿದ ಪಾಪಕ್ಕೆ ಶಾಸನವನ್ನು ಯಮದೇವರ ಆಜ್ಞೆಯಿಂದ ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ಇಲ್ಲಿ ಹೇಳಿದ ನರಕಗಳು ಏನು ಅಂದರೆ ಸಂಗ್ರಹ ಮಾಡಿ ಹೇಳ್ತಾರೆ ದೇವರು. ಆದಿಮೋ ರೌರವೋ ಪ್ರೋಕ್ತ. ಒಂದು ರೌರವ, ಮಹಾರೌರವ, ಅತಿಶೀತ, ನಿಕೃಂತನ, ಅಪ್ರತಿಷ್ಠ, ಅಸಿಪತ್ರವನ, ಸಪ್ತಮ ಸ್ತಪ್ತಕುಂಡಸ್ತು ಸಪ್ತೈತೆ ನರಕಾಮತಾಹ ಅಂತ ಹೇಳಿ ಭಾಳ ಭಯಂಕರವಾದಂಥ ನರಕಗಳಿವು. ಶೂಯಂತೆ ಅನ್ಯಾನ್ಯಪಿತತ ನರಕಾನಿ ನರಾನಮ. ಇದಲ್ಲದೇನೆ ಇನ್ನೂ ಬಹಳ ನರಕಗಳದ. ಕೆಲವೊಂದನ್ನು ಹೇಳ್ತೀನಿ ಕೇಳು ಅಂತ. ರೋಧ, ಶೂಕರ, ತಾಲ, ತಪ್ತಕುಂಭ, ಮಹಾಜ್ವಾಲ ಇವನು ಸೇರಿಸಿ ಹೇಳ್ತಾನೆ ದೇವರು. ಶಬಲ, ವಿಮೋಹನ, ಕ್ರಿಮಿಭಕ್ಷ, ಲಾಲಾಭಕ್ಷ, ವಿಷಂಜನ, ಅಧಶಿರ, ಪೂಯವಹ, ರುಧಿರ ಅಂಧ, ವಿಡ್ಭುಜ, ವೈತರಣಿ, ಅಸಿಪತ್ರವನ, ಅಗ್ನಿಜ್ವಾಲ, ಮಹಾಘೋರ, ಸಂದಂಶ, ಅಭೋಜನ, ತಮ, ಕಾಲಸೂತ್ರ, ಲೋಹಶ್ಚ, ಅಪ್ರತಿಷ್ಠ, ಅವೀಚಿ ಅಂತ ಹೇಳಿ ನರಕಗಳಿದೆ. ಇದೇನು ಅಂದರೆ ತಾಮಸ ನರಕ ಸರ್ವೇ ಯಮಸ್ಯ ವಿಷಯ ಸ್ಥಿತಾ. ಇವೆಲ್ಲ ಯಮದೇವರ ಇದರಲ್ಲಿದೆ. ಇದರಲ್ಲಿ ಪ್ರಧಾನವಾದದ್ದು 7 ಅಂತ ಹೇಳಿದೆ. ಆ 7 ಹೇಗೆ ಅಂತಂದರೆ ಎಷ್ಟು ಭಯಂಕರ ಅಂದರೆ, ಮಹಾಭಾರತದಲ್ಲಿ ವೈಷ್ಣವ ಧರ್ಮ ಪರ್ವ ಅಂತ ಇದೆ. ಆ ವೈಷ್ಣವ ಧರ್ಮ ಪರ್ವದಲ್ಲಿ ಈ ನರಕಗಳ ವರ್ಣನೆಯನ್ನು ಕೃಷ್ಣ ಪರಮಾತ್ಮ ಧರ್ಮರಾಜನ ಮುಂದೆ ಹೇಳ್ತಾನೆ. ಅವನು ನರಕಾಧಿಪತಿಯ ಮುಂದೆ ನರಕಗಳು ಹೇಗಿದೆ ಅಂತ ದೇವರು ಹೇಳ್ತಾನೆ. ಹೇಳಿದಾಗ ಅಲ್ಲಿ ಸೂತ್ರನೇ ಹೇಳ್ತಾರೆ, ತೃತೀಯೇ ಶಬ್ದಾವರೋಧ ಸಂಶೋಕಜಸ್ಯ ಅಂತ ಸೂತ್ರ. 5 ನರಕ ಅಲ್ಲ, 1, 2 ರೌರವ, ಮಹಾರೌರವ ಕೇಳಿ 3ನೇ ನರಕದ ವರ್ಣನೆ ಕೇಳಿದ್ರೇ ಆ ಕೇಳಲಿಕ್ಕಾಗದೇನೆ ಮೂರ್ಛಾ ಬರ್ತದೆ ಅಂತ ಸೂತ್ರ ಹೇಳ್ತಾರೆ. ಹಾಗೆ ಕೃಷ್ಣ ಪರಮಾತ್ಮ ಅದನ್ನು ಧರ್ಮರಾಜನ ಮುಂದೆ ವರ್ಣನೆ ಮಾಡಿದರೆ ಧರ್ಮರಾಜನಿಗೇನೇ ಮೂರ್ಛೆ ಬಂದು ಬಿದ್ದೋಗ್ತಾನೆ ಧರ್ಮರಾಜ. ಅಷ್ಟು ಭಾಳ ಭಯಂಕರ ನರಕ ಇದೆ. ಹಾಗಾಗಿ ಆ ನರಕಕ್ಕೆ ಹೆದರಿ ದೇವರನ್ನು ಭಜನೆ ಮಾಡಿರಿ ಅಂತ ಹೇಳ್ತಾರೆ. ಈ ನರಕಗಳೆಲ್ಲಿದೆ ಅಂದರೆ ದೇವರು ಹೇಳ್ತಾನೆ, ಭೂಮೇ ರಥಸ್ಥಾತ್ತೇ ಸರ್ವೇ ರೌರವಾದ್ಯ ಪ್ರಕೀರ್ತಿತಾ. ಭೂಮಿಗಿಂತಲೂ ಅಧಸ್ಥ, ದಕ್ಷಿಣ ದಿಕ್ಕಿನಲ್ಲಿ ಕೆಳಗಿನ ಪ್ರದೇಶದಲ್ಲಿ, ಸ್ವಲ್ಪ ಕೆಳಗಿನ ಪ್ರದೇಶದಲ್ಲಿ ಈ ಎಲ್ಲ ನರಕಗಳಿದೆ. ರೋಧ ಅಂತನ್ನುವ ನರಕಕ್ಕೆ ಯಾರು ಗೋವನ್ನು ಕೊಂದವರು, ಭ್ರೂಣ ಹತ್ಯೆ ಮಾಡಿದವರು, ಬೆಂಕಿಯನ್ನು ಹಾಕಿದವರು ಅವರು ಹೋಗಿ ಬೀಳುತ್ತಾರೆ. ಸೂಕರ ಅಂತನ್ನುವ ನರಕದಲ್ಲಿ ಬ್ರಹ್ಮಹತ್ಯೆ ಮಾಡಿದವನು, ಸುರಾಪಾನ ಮಾಡಿದವನು, ಬಂಗಾರವನ್ನು ಕದ್ದವರು ಬೀಳುತ್ತಾರೆ. ತಾಳ ಎನ್ನುವ ನರಕದಲ್ಲಿ ಕ್ಷತ್ರಿಯರನ್ನು ಕೊಂದವನು, ವೈಶ್ಯರನ್ನು ಕೊಂದವನು, ಬ್ರಹ್ಮಹತ್ಯೆ ಮಾಡಿದವನು, ಇನ್ನು ಗುರುಸ್ತ್ರೀಯನ್ನು ಗಮನ ಮಾಡಿದವನು ಅವರೆಲ್ಲ ಹೋಗ್ತಾರೆ. ಸ್ವಸೃಗಾಮಿ ಇತ್ಯಾದಿಗಳೆಲ್ಲರೂ ಕೂಡ ತಪ್ತಕುಂಭಕ್ಕೆ ಹೋಗ್ತಾರೆ. ರಾಜಭಟೋ ಅನೃತಿ, ರಾಜಭಟನಾಗಿ ಸುಳ್ಳು ಹೇಳಿದ ಅಂದರೆ ಅವನಿಗೆ ನರಕದಲ್ಲಿ ಹಾಕ್ತಾರೆ. ತಪ್ತಲೋಹ ಅದಕ್ಕೆ ಹೋಗ್ತಾನೆ. ಯಾರು ವಿಕ್ರೇತಾಚ ಬಂಧನ ರಕ್ಷಿತ. ಆಮೇಲೆ ಮಾಧ್ವಿ ವಿಕ್ರಯಕರ್ತ, ಮಾರಬಾರಂತಹ ವಸ್ತುಗಳನ್ನು ಮಾರ್ತಾನೆ ಅವನು. ಯಸ್ತು ಭಕ್ತಂ ಪರಿತ್ಯಜೇತ್, ಯಾರು ಶರಣಾಗತರನ್ನು ತ್ಯಾಗ ಮಾಡ್ತಾರೆ ಅವ್ರು ಈ ನರಕಕ್ಕೆ ಹಾಕ್ತಾರೆ. ಮಹಾಜ್ವಾಲಿ ದುಹಿತರಂ ಸ್ತುಷಾಂ ಗಚ್ಚತಿ ಯಸ್ತುವೈ, ತನ್ನ ಮಗಳನ್ನೇ ತನ್ನ ಸೊಸೆಯನ್ನೇ ಹಾಳು ಮಾಡಿದಂಥ ವ್ಯಕ್ತಿಗೆ ಮಹಾಜ್ವಾಲಿಗೆ ಹಾಕ್ತಾರೆ. ವೇದ ವಿಕ್ರಯ ಮಾಡಿದವನಿಗೆ ಹಾಕ್ತಾರೆ. ವೇದವನ್ನು ದೂಷಣ ಮಾಡಿದವನಿಗೆ ಹಾಕ್ತಾರೆ. ಗುರುಗಳನ್ನು ಬೈದವನಿಗೆ ಹಾಕ್ತಾರೆ.
ವಾಕ್ಯಗಳಿಂದಾಗಿ ಗುರುಗಳನ್ನು ಬೈದರೂ ಹಾಕ್ತಾರೆ. ಇನ್ನು ಯಾರು ಅಗಮ್ಯಗಾಮಿ ಹೆಣ್ಣು ಮಕ್ಕಳನ್ನು ಯಾರನ್ನು ಮುಟ್ಟಬಾರದು ಅವರನ್ನು ಸಹವಾಸ ಮಾಡಿದರೆ ಅವನಿಗೆ ಶಬಲ ಅಂತನ್ನುವ ನರಕಕ್ಕೆ. ಯಾರು ಪತತೆ ಶೂರೇ ಮರ್ಯಾದಾಂ ಯೋ ಭಿನತ್ತಿ ಚ, ಯಾರು ಮರ್ಯಾದೆಯನ್ನು ಶೂರರ ವಿಷಯದಲ್ಲಿ ಮರ್ಯಾದೆ ಬಿಟ್ಟು ಕಪಟದಿಂದ ಯುದ್ಧ ಮಾಡ್ತಾರೆ ಅವರು ವಿಮೋಹದಲ್ಲಿ ಹಾಕ್ತಾರೆ. ದುರಿಷ್ಟಂ ಕುರುತೆ ಎಷ್ಟು ಕ್ರಿಮಿಭಕ್ಷಂ, ಯಾರಿಗೆ ಇನ್ನೊಬ್ಬರ ಆಹಾರವನ್ನು ಕೆಡಿಸ್ತಾರೆ ಅಥವಾ ದುರಿಷ್ಟ ಅಂತಂದರೆ ಅದನ್ನು ತಿಳ್ಕೊಂಡು ಅವರಿಗೆ ಕ್ರಿಮಿಭಕ್ಷದಲ್ಲಿ ಹಾಕ್ತಾರೆ. ಇನ್ನು ದೇವಬ್ರಾಹ್ಮಣ ದ್ವೇಷಿಯನ್ನು ಲಾಲಾಭಕ್ಷದಲ್ಲಿ ಹಾಕ್ತಾರೆ. ಕುಂಡಕರ್ತ ಕುಲಾಲಶ್ಚ ನ್ಯಾಸಹರ್ತ, ಅಡವಿಟ್ಟದ್ದನ್ನು ಅಪಹಾರ ಮಾಡುವವನು ಸುಳ್ಳು ಚಿಕಿತ್ಸಕ ಅಂತಂತಾರೆ. ಚಿಕಿತ್ಸಕ ಅಂತಂದರೆ ನಾ ಅಂದ್ಕೊಂಡಿದ್ದು ಹೀಗೆ ಇರಬಹುದು, ಅಂದರೆ ಕೆಟ್ಟ ಚಿಕಿತ್ಸಕ, ಔಷಧವನ್ನು ಕೊಡದೇನೆ ಈಗೇನು ಮೋಸ ಮಾಡ್ತಾರೆ, ಯಾವುದೋ ಕೊಟ್ಟು ರೋಗವಾಸಿ ಆಗದಿದ್ದಂಥದ್ದು ಕೊಡೋದು ಅಂಥ ಚಿಕಿತ್ಸಕರಿಗೆ ಈ ನರಕದಲ್ಲಿ ಹಾಕ್ತಾರೆ. ಆಮೇಲೆ ಆರಾಮೇ ಶಕ್ತಿದಾತಾಚ, ಯಾರು ಒಳ್ಳೆಯ ಉದ್ಯಾನವನ ಇರ್ತದೆ, ಎಲ್ಲರೂ ಬೇಸಿಗೆಗಾಲಕ್ಕೆ ಕೂತ್ಕೊಳ್ಳೋಂಗೆ ಅಥವಾ ಹೂವು ಹಣ್ಣು ಎಲ್ಲ ಬೆಳೀತಿರ್ತದೆ, ಅಂತಹ ಆರಾಮಕ್ಕೆ ಯಾರು ಬೆಂಕಿ ಹಚ್ತಾರೆ ಅವ್ರು ವಿಷಂಜನ ಅಂತ ನರಕಕ್ಕೆ ಹೋಗ್ತಾರೆ. ದುಷ್ಟರಿಂದ ಪ್ರತಿಗ್ರಹ ಮಾಡಿದರೆ, ಯಾರಿಗೆ ಯಾಗ ಮಾಡಿಸಬಾರದೋ ಅವರಿಗೆ ಯಾಗ ಮಾಡಿಸಿದರೆ, ನಕ್ಷತ್ರೈ ಜೀವತೆಯಸ್ತು, ಬರೀ ಜ್ಯೋತಿಷ್ಯದಿಂದ ಬದುಕಬಾರದು, ಅದನ್ನೇ ಹೇಳಿ ಇಷ್ಟು ದುಡ್ಡು ಕೊಟ್ಟರೆ ನಿಂಗೆ ಹೇಳ್ತೀನಿ ಅಂತ ಹೇಳಿದರೆ ಅವನಿಗೆ ಅಧೋಮುಖಕ್ಕೆ ಹಾಕ್ತಾರೆ. ಇನ್ನು ಹಾಲು ಸುರ ಮಾಂಸ ಲಾಕ್ಷ ಗಂಧ ರಸ ತಿಲ ಇವುಗಳನ್ನು ಮಾರಿದರೆ ಪೂಯವಹ ಅಂತನ್ನುವಂಥ ನರಕದಲ್ಲಿ ಹಾಕ್ತಾರೆ. ಕುಕ್ಕುಟಾನ್ ನಿಬದ್ನಾತಿ, ಕೋಳಿಗಳನ್ನು ಕಟ್ಟಾಕಿ ಆಟ ಆಡಿಸ್ತಾನೆ, ಬೆಕ್ಕುಗಳನ್ನು ಹಂದಿಗಳನ್ನು ಪಕ್ಷಿಗಳನ್ನು ಮೃಗ ಇವುಗಳನ್ನು ಯಾರು ಮಾಡ್ತಾರೋ ಅವ್ರಿಗೆ ಪಕ್ಷಿಣಶ್ಚ ಮೃಗಾಶ್ಚಾಗಾನ್ ಸೋಪೇವಂ, ಅವನು ಈ ನರಕಕ್ಕೆ. ಆಜಾವಿಕಃ ಮಾಹಿಷಿಕಃ, ಆಡುಗಳಿಂದ ಬದುಕ್ತಾನೆ, ಮಹಿಷಿಗಳಿಂದಾಗಿ ಎಮ್ಮೆಗಳಿಂದ ಬದುಕ್ತಾನೆ. ಚಕ್ರಿ ಅಂದರೆ ಇದಕ್ಕೆ ಅನೇಕ ಅರ್ಥ ಹೇಳ್ತಾರೆ. ಚಕ್ರಿ ಧ್ವಜಿ ಅಂದರೆ ತೋರಿಸ್ಕೊಳ್ಳೋಕ್ಕೆ ಮಾಡುವಂತಹ ಧರ್ಮಗಳನ್ನು ಮಾಡುವಂಥ ಜನ. ದುಡ್ಡಿಸ್ಕೊಂಡು ತೀರ್ಥಯಾತ್ರೆ ಮಾಡುವಂಥ ಜನ, ಅಂದರೆ ನಿಮ್ಮ ಬದಲು ತೀರ್ಥಯಾತ್ರೆ ಮಾಡಿ ಬರ್ತೀನಿ ದುಡ್ಡು ಕೊಡ್ರಿ ಅಂತ ದುಡ್ಡು ಇಸ್ಕೊಂಡೋಗಿ ತೀರ್ಥಯಾತ್ರೆ ಮಾಡಿ ಬರೋನು ಅಥವಾ ಅದು ಮಾಡದೇ ಇರೋನು. ಇನ್ನು ರಂಗೋಪಜೀವಿಕ, ಬಹಳ ತನ್ನ ವೃತ್ತಿ ಅಲ್ಲದೇ ಇದ್ದರೂ ರಂಗವನ್ನು ಉಪಜೀವಿಸಿದರೆ ಅಂತ. ರಂಗೋಪಜೀವಿಕೋ ವಿಪ್ರಹ, ಬ್ರಾಹ್ಮಣನಾಗಿ ರಂಗವನ್ನು ಉಪಜೀವಿಸಿದರೆ ಅಂಥ ವ್ಯಕ್ತಿ. ಶಾಕುನಿ ಗ್ರಾಮಯಾಜಕ, ಆಗಾರದಾಹಿ, ಮನೆಯನ್ನು ಸುಡುವವನು, ವಿಷ ಹಾಕುವವನು, ಇಂಥ ಸೋಮ ವಿಕ್ರಯ ಸುರಾಪಾನ ಮಾಂಸಭಕ್ಷಿ ಇವರಿಗೆಲ್ಲರಿಗೂ ಆ ನರಕಗಳಾಗ್ತವೆ. ಬೇರೆ ಬೇರೆ ನರಕಗಳಿದೆ. ರುಧಿರಾಂಧ ಅಂತನ್ನುವ ನರಕಕ್ಕೆ. ಉಪದಿಷ್ಟಂ ತ್ವೇಕಪಂಕ್ತ್ಯಾಂ ವಿಷಂ ಸಂಭೋಜಯಂತಿ ಪತಂತಿ ತರಿಯೇ ಘೋರೆ ವಿಭುಜೇನ ಅರ್ಥ ಸಂಶಯ. ಒಂದೇ ಪಂಕ್ತಿಲಿ ಕೂತಿರ್ತಾರೆ, ಒಬ್ಬನಿಗೆ ವಿಷ ಹಾಕಿ ಮತ್ತೊಂದು ಹಾಕಿರ್ತಾರೆ. ಕೆಲವರು ಹಿಂದಿನ ಕಾಲಕ್ಕೆ ಇರ್ತಿತ್ತು, ಈಗಿನ ಕಾಲಕ್ಕೂ ಇದೆಯಲ್ಲ ಗೊತ್ತಿಲ್ಲ. ಮದ್ದು ಹಾಕೋದು ಅಂತ ಅದು ಹಾಕಿದರೆ ಎಲ್ಲ ಮಾಡಿದರೆ ವಿಡ್ಭುಜ ಅಂತನ್ನುವ ನರಕಕ್ಕೆ ಹೋಗ್ತಾರೆ. ಮಧುಗ್ರಹೋ ವೈತರಣಿ ಆಕ್ರೋಶೋ ಮೂತ್ರ ಸಂಜ್ಞಕ್ಕೆ, ಜೇನುತುಪ್ಪವನ್ನು ತಾನೇ ತೆಗೆದುಕೊಳ್ಬಾರ್ದು, ಅದು ಯಾರು ತೋತಾರೆ ಅದೇ ತೆಗಿಯೋರು ಮಾಡಿದರೆ ವೈತರಣಿಗೆ ಹೋಗ್ತಾರೆ. ಆಕ್ರೋಶಿ ಇನ್ನೊಬ್ಬರ ಮೇಲೆ ಸಿಡಿ 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 ಅಂತಿದ್ದ ಅಂತಂದರೆ ವಿನಾಕಾರಣ ಅವನಿಗೆ ಮೂತ್ರ ಅಂತನ್ನುವಂಥ ನರಕ. ಅಸಿಪತ್ರವ ಅಶುದ್ಧನಾದವನಿಗೆ ಸಿಟ್ಟಿಗೆ ಕಂಡಲ್ಲಿ ಸಿಟ್ಟಿಗೆ ಬರೋವನಿಗೆ ಅಗ್ನಿಜ್ವಾಲ ಮೃಗವ್ಯಾಧೋ ಭೋಜ್ಯತೆ ಯತ್ರ ವಾಯಸೈಹಿ. ಅಸಿಪತ್ರವನದಲ್ಲಿ ಮೃಗವ್ಯಾಧ, ಮೃಗಗಳೇನೇ ಇವನನ್ನು ಬೇಟೆಯಾಡಿ ತಿಂತವಂತೆ. ಅಂತಹ ಭೋಜ್ಯತೆ ಯತ್ರ ವಾಯಸೈಹಿ, ಇವನು ಬದುಕಿದ್ದಾಗಲೇ ಕಾಗೆಗಳು ಕುಕ್ಕಿ ತಿಂತವೆ, ಅದು ಅಸಿಪತ್ರವನ. ಹಿಂದೊಂದು ಸ್ವಲ್ಪ ಹೇಳಿದ್ರು ಇಲ್ಲೊಂದು ಸ್ವಲ್ಪ ಹೇಳ್ತಾರೆ. ಇಜ್ಜಾಯಾಮ್ ವ್ರತಲೋಪಶ್ಚ, ಹೋಮ ಮಾಡುವ ಯಜ್ಞಯಾಗ ಮಾಡುವ ಕಾಲಕ್ಕೆ ವ್ರತಲೋಪ ಮಾಡಿದರೆ ಸಂದಂಶ ಅಂತನ್ನುವ ನರಕಕ್ಕೆ ಹೋಗ್ತಾನಂತೆ. ಸ್ಕಂದತೆ. ಇನ್ನು ಬ್ರಹ್ಮಚಾರಿ ಆದವನು ಯತಿಗಳಾದವರು ತಮ್ಮ ಬ್ರಹ್ಮಚರ್ಯವನ್ನು ಕಳೆದುಕೊಂಡರೆ ಅಂತಹವರಿಗೆ ಅಭೋಜನ. ಯಾರು ಮಗನಿಂದ ವಿನಾಕಾರಣ ಬೇರೆಯವರಿದ್ದಾಗಲೂ ಮಗನಿಂದ ಅಭ್ಯಾಸ ಮಾಡ್ತಾರೆ ಅವರಿಗೆ ಅಭೋಜನ ಅಂತನ್ನುವಂಥ ನರಕಕ್ಕೆ. ವರ್ಣಾಶ್ರಮ ವಿರುದ್ಧವಾದ ಧರ್ಮಗಳನ್ನು ಇದೆಯಲ್ಲೇನಿದೆ ಏನಾಗ್ತವೆ ಅಂತ ಮಾಡುವಂಥ ವ್ಯಕ್ತಿಗೆ ನೆರಯ ಅಂತ ಅವ್ರಿಗೆ ನರಕಗಳಾಗ್ತವೆ. ಹೀಗೆ ಈ ಎಲ್ಲ ತರಹದ ನರಕಗಳು ಸುಧಾರಣ ಸುಶೀತಾತ್ಮ ತಸ್ಯಾದಸ್ತತ ಕ್ರಮವಾಗಿ ದೋಷಗಳ ತಾರತಮ್ಯಕ್ಕೆ ಅನುಗುಣವಾಗಿ ಅದು ನರಕಗಳಲ್ಲಿ ಬಾಧೆಗಳು ಆಗ್ತವೆ. ಎಲ್ಲರಿಗೂ ಒಂದೇ ಥರ ಆಗ್ತದೆ ಅಂತ ಇಲ್ಲ. ದುಃಖೋತ್ಕರ್ಷ ಸರ್ವೇಷು ಕರ್ಮಸ್ವಪಿ ನಿಮಿತ್ತತಃ. ಅದೇ ರೀತಿಯಾಗಿ ಸುಖೋತ್ಕರ್ಷಸ್ಯ ಸರ್ವಶ್ಚ ಧರ್ಮಸ್ಯೇಹ ನಿಮಿತ್ತತಃ. ಧರ್ಮವನ್ನೇ ಹೇಗೆ ಮಾಡಿರ್ತಾನೆ ಹಾಗೆ ಸುಖೋತ್ಕರ್ಷನೂ ಆಗ್ತದೆ. ಪಶ್ಯಂತಿ ನರಕಾನ್ ದೇವಾಹ ಖದೋ ವಕ್ತಾನ್ ಸುಧಾರುಣಾನ್. ಈ ನರಕದಲ್ಲಿ ಅನುಭವಿಸುವುದನ್ನೆಲ್ಲವನ್ನು
ದೇವತೆಗಳು ನೋಡ್ತಾರೆ, ಸ್ವರ್ಗದಲ್ಲಿ ತಮ್ಮ ಜಾಗದಲ್ಲಿ ನಿಂತವರು ನೋಡ್ತಾ ಇರ್ತಾರೋ, ನೋಡಲ್ಲ ಅಂತೇನಿಲ್ಲ. ನರಕಾಶ್ಚಾಪೀತೇ ದೇವಾನ್ ಸರ್ವಾನ್ ಪಶ್ಯಂತಿ ಊರ್ಧ್ವಗಾನ್. ಸುಖವಾಗಿರುವ ದೇವತೆಗಳನ್ನು ನರಕದವರು ಇದ್ದವ್ರು ತೋರಿಸ್ತಾರೆ. ನೋಡು ಅವ್ರು ಎಷ್ಟು ಪುಣ್ಯ ಮಾಡಿದ್ದಕ್ಕೆ ಹೆಂಗಿದ್ದಾರೆ ನೋಡು ಅಂತ ಅವ್ರದ್ದು ತೋರಿಸ್ತಾ ಇರ್ತದೆ, ಇವ್ರಿಗೂ ತೋರಿಸ್ತಾರೆ. ಇನ್ನು ಏತಾನ್ಯನ್ಯಾನಿ ಶತಶೋ ನರಕಾನಿ ವಿಯದ್ಗತೆ. ಹೀಗೆ ನೂರಾರು ನರಕಗಳಿದೆ ಅಂತ. ದಿನೇ ದಿನೇತು ನರಕೆ ಪಚ್ಚತೆ ದಕ್ಷತೆಯನ್ಯತಃ ಶೀರ್ಯತೆ ವಿದ್ಯತೆಯನ್ಯತ್ರ ಚೂರ್ಯತೆ ಛಿದ್ಯತೆ. ಒಂದೊಂದು ನರಕದಲ್ಲಿ ಒಂದೊಂದು ಥರ ಕಡಿತಾರೆ, ಸುಡ್ತಾರೆ, ಹರಿತಾರೆ, ಸೀಳ್ತಾರೆ, ಎಲ್ಲನೂ ಮಾಡ್ತಾರೆ, ಕುದಿಸ್ತಾರೆ. ದೀಪ್ಯತೆ ಎಲ್ಲನೂ ವಾತಾಹತೋ ಅನ್ಯತಃ ಗಾಳಿಗೆ ತೂರಿ ಬಿಟ್ಟು ಬಿಡ್ತಾರೆ. ದಿನಂ ವರ್ಷಶತ ಪ್ರಮಾಣಂ ನರಕೇ ಭವೇತ್. ನರಕದಲ್ಲಿ ಒಂದೊಂದು ದಿವಸವೂ 100 ವರ್ಷ ಕಳೆದಂತೆ ಆಗ್ತದೆ. ಇಷ್ಟು ತತಸ್ಸರ್ವೇಷು ನಿಸ್ತೀರ್ಣ ಪಾಪೀ ತಿರ್ಯಕ್ತಮಶ್ನುತೆ. ಈ ಎಲ್ಲ ನರಕಗಳನ್ನು ಅನುಭವಿಸಿದ ಮೇಲೆ ಪಾಪಿಷ್ಠನಾದವನು ತಿರ್ಯಕ್ ಜನ್ಮವನ್ನು, ಪ್ರಾಣಿ ಪಶು ಪಕ್ಷಿಗಳ ಜನ್ಮವನ್ನು ಪಡಿತಾನೆ. ಕ್ರಿಮಿ ಆಗ್ತಾನೆ, ಕೀಟ ಆಗ್ತಾನೆ, ಪಕ್ಷಿಗಳಾಗ್ತಾನೆ. ಸ್ಥಾವರೈಕ ಶಫೇಶು ಚ ಸ್ಥಾವರ ಗಿಡಮರವಾಗಿ ಹುಟ್ಟುತ್ತಾನೆ. ಏಕಶಫ ಪ್ರಾಣಿಗಳಲ್ಲಿ ಹುಟ್ಟುತ್ತಾನೆ. ಏಕಶಫ ಪ್ರಾಣಿಗಳು ಯಾವುದು ಅಂತ ಕೇಳಿದ್ರೆ ಕತ್ತೆ, ಕುದುರೆ, ಅಶ್ವತರ ಅಂತಂತಾರೆ. ಆಮೇಲೆ ಗೌರ, ಆಮೇಲೆ ಶರಭ, ಚಮರಿ, ಈ 6 ಪ್ರಾಣಿಗಳು ಏಕಶವ ಪ್ರಾಣಿಗಳಾಗ್ತಾನೆ. ಅದಾದ ಮೇಲೆ ಬಹುಪಾಪಗಳಿದ್ದಾಗ ದುಃಖಗಳನ್ನು ಅನುಭವಿಸಿ ಅನೇಕ ಕಷ್ಟಪಟ್ಟು ಮನುಷ್ಯನಾಗಿ ಹುಟ್ಟುತ್ತಾನೆ. ಮನುಷ್ಯನಾದಾಗ ಕುಬ್ಜನಾಗ್ತಾನೆ, ಕುತ್ಸಿತವಾದಂತಹ ರೂಪ ಬರ್ತದೆ, ಅತೀ ಗಿಡ್ಡನಾಗ್ತಾನೆ, ಚಂಡಾಲರಲ್ಲಿ ಬರ್ತಾನೆ, ಪುಕ್ಕಸಾದಿಗಳಲ್ಲಿ ಬರ್ತಾನೆ. ಅದಾದ ಮೇಲೆ ಮುಹುರ್ಬರ್ಗೆ ಮತ್ತೆ ಗರ್ಭದಲ್ಲಿ ವಾಸ ಮಾಡ್ತಾನೆ, ಮತ್ತಾಗ್ತಾನೆ. ಮತ್ತು ಪಾಪದಿಂದ ಪುಣ್ಯವಂತು ಅಂತಂದಾಗ ಕ್ರಮವಾಗಿ ವೈಶ್ಯ, ಶೂದ್ರ, ವೈಶ್ಯ ರೂಪ, ರಾಜ, ಬ್ರಾಹ್ಮಣ ಇತ್ಯಾದಿಗಳನ್ನು ಮಾಡ್ತಾರೆ. ಸಾಧನೆ ಮಾಡಿದವರು ದೇವೇಂದ್ರತ್ವವನ್ನು ಕೂಡ ಪಡೆದದ್ದು ಕಂಡಿದ್ದೀವಿ. ಆದ್ದರಿಂದಾಗಿ ಯಥಾ ಪಾಪಕರ್ಮಣಾಂ ನಿರಯೇಷು ಪತಂತ್ಯತಃ. ಹೇಗೆ ಪಾಪಿಷ್ಠರು ನರಕದಲ್ಲಿ ಬೀಳುತ್ತಾರೋ ಹಾಗೆ ಪುಣ್ಯವಂತರೂ ಕೂಡ ಅತ್ಯುತ್ತಮ ಲೋಕಕ್ಕೆ ಹೋಗಿದ್ದು ಕಂಡಿದೆ. ಅವ್ರಿಗೇನಿಲ್ಲ ಅಂತ ಅನ್ನಬೇಡ. ತೇಯಮೇನ ವಿನಿರ್ದಿಷ್ಟಾಂ ಯೋನಿಂ ಪುಣ್ಯಗತಿಂ ನರಾಹ ಪ್ರಗೀತ ಗಂಧರ್ವಗಣಾಹ ನೃತ್ಯೋತ್ಸವ ಸಮಾಕುಲಾಹ. ಯಾರು ಪುಣ್ಯವನ್ನು ಮಾಡಿರ್ತಾರೆ ಅವ್ರಿಗೆ ಯಮದೇವರು ಹೇಳಿದಂಥ ಉತ್ತಮವಾದಂತಹ ಗತಿಯನ್ನು. ಅದಕ್ಕೆ ಯೋನಿಮನ್ನೇ ಪ್ರಪದ್ಯಂತೆ ಶರೀರತ್ವಾಯ ದೇಹಿನ ಸ್ಥಾನವನ್ನೇ ಪ್ರಪದ್ಯಂತೆ ಯಥಾ ಕರ್ಮ ಯಥಾ ಶ್ರುತಂ. ಒಂದೇ ಮಾತಿನಲ್ಲಿ ಯಮದೇವರು ಸಂಗ್ರಹ ಮಾಡಿ ಹೇಳಿಬಿಡ್ತಾರೆ. ಸ್ವಾಮಿ, ಸತ್ತವರೆಲ್ಲ ನಿಮ್ಮ ವಶಕ್ಕೆ ಬರಬೇಕು. ಸತ್ತ ಮೇಲೆ ಪುಣ್ಯವಂತರೋ ಪಾಪಿಷ್ಠರೋ ನಿಮ್ಮ ಹತ್ರಕ್ಕೆ ಬರಬೇಕು. ಅವ್ರಿಗೆ ಮುಂದಿನ ಜನ್ಮ ಎಂಥದ್ದು ಅಂತ ಹೇಗೆ ಹೇಳ್ತೀರಿ? ಹೇಗೆ ಯಾವ ನಿಯಮದ ಮೇಲೆ ಹೇಳ್ತೀರಿ ಅಂತಂದರೆ, ಎಷ್ಟೋ ಜನ ಯೋನಿಮನ್ನೇ ಪ್ರಪಂಚಂತೆ ಬೇರೆ ಬೇರೆ ಜನ್ಮಗಳನ್ನು ಪಡಿತಾರೆ. ಸ್ಥಾನವನ್ನೇ ಕೆಲವರು ಗಿಡಮರಗಳಾಗ್ತಾರೆ, ಮತ್ತೊಂದಾಗ್ತಾರೆ ಇಲ್ಲ. ಆದರೆ ಹೇಗೆ? ಯಥಾ ಕರ್ಮ ಯಥಾಶ್ರುತಂ. ಎಂತಹ ಕರ್ಮಗಳನ್ನು ಮಾಡಿರ್ತಾರೋ, ಎಷ್ಟು ಜ್ಞಾನ ಸಂಪಾದನೆ ಮಾಡಿರ್ತಾರೋ ಅಂತಹ ಜನ್ಮ. ಇದರಲ್ಲಿ ಭಾಳ ಮಹತ್ವದ್ದು. ಅಂದರೆ ಹಾಗಾಗಿ ಜ್ಞಾನ ಸಂಪಾದನೆಯನ್ನು ಮಾಡೋದು ಅತೀ ಮಹತ್ತರ. ಅದನ್ನು ಸಂಪಾದನೆಯನ್ನು ಮಾಡಿ ವಿಶ್ವಾಸ ಮಾಡೋದು ಮಹತ್ವ. ಅದಕ್ಕೆ ಐತರೇಯದಲ್ಲೂ ಕೂಡ ಹೇಳುವ ಕಾಲಕ್ಕೆ ಹೇಳ್ತಾರೆ, ನಾವೊಂದು ಹಾಡು ಕೇಳ್ತೀವಲ್ಲ, ಏನದು ಹಸಿವು, ಬಾಯಾರಿಕೆ ಇತ್ಯಾದಿಗಳೆಲ್ಲವೂ ಕೂಡ ಪಶು ಪಕ್ಷಿಗಳಿಗೆ ಸಮಾನ ಅಂತ ಹೇಳಿ. ಹಾಗಾಗಿ ಆಹಾರ ನಿದ್ರಾ ಭಯನ ಇತ್ತದಂಚ ಅಂತ ಹೇಳಿ ಶ್ಲೋಕದಲ್ಲಿ ಹೇಳಿದ್ದೇ ಹೇಳ್ತಾರೆ. ಆದರೆ ಒಂದು ವಿಶಿಷ್ಟ ಏನು ಅಂತಂದರೆ ಯಥಾಪ್ರಜ್ಞಂ ಹಿ ಸಂಭವಾಹ. ಎಷ್ಟು ಜ್ಞಾನವನ್ನು ಸಂಪಾದನೆ ಮಾಡ್ತಾನೋ ಅಷ್ಟು ಉತ್ತಮ ಜನ್ಮ ಬರ್ತದೆ. ಹಾಗಾಗಿ ಅಂತ ಹೇಳಿ ಐತರೇಯದಾಗ ಒಂದು ಹೇಳ್ತಾರೆ, ಇಲ್ಲೊಂದು ಹೇಳ್ತಾರೆ. ಅಂದರೆ ಎಂತಹ ಜನ್ಮ ಮುಂದಿನ ಜನ್ಮ ಅಂತಂದರೆ ಎಂತಹ ಶುದ್ಧವಾದ ಕರ್ಮ ಮಾಡ್ತಾನೆ, ಎಂತಹ ಜ್ಞಾನ ಸಂಪಾದನೆ ಮಾಡ್ತಾನೆ, ಅಂತಹ ಜನ್ಮ ಮುಂದಿನ ಜನ್ಮ. ಇಷ್ಟು ವ್ಯವಸ್ಥಾ ಅಂತನ್ನುವಂಥ ಮಾತನ್ನು ಹೇಳ್ತಾರೆ. ಹಾಗಾಗಿ ಯಮದೇವರು ಅಲ್ಲಿ ಹೇಳಿದಂಥ ಮಾತು, ಇಲ್ಲಿ ದೇವರು ಹೇಳುವಂಥ ಮಾತು, ಜ್ಞಾನ ಸಂಪಾದನೆ ಮಾಡಿರಿ, ಶುದ್ಧವಾದ ಕರ್ಮ ಮಾಡಿರಿ, ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಡ್ರಿ, ನಿಮ್ಗೆ ಉತ್ತಮವಾದ ಗತಿಯನ್ನು ನಾನು ಕೊಡ್ತೀನಿ. ನೀವು ಇಲ್ಲಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳೋದು ಸರಳ, ನರಕದಲ್ಲಿ ಅನುಭವಿಸೋದು ಕಷ್ಟ ಅಂತ ದೇವರು ಹೇಳ್ತಾನೆ. ಯಮದೇವರು ಉತ್ತಮ ಕರ್ಮವನ್ನು ಮಾಡಿ ಬಂದಂತಹ ಜನರಿಗೆ ಭಾರಿ ಭಾರಿ ಅಲಂಕಾರ ಮಾಡಿಕೊಂಡಂತಹ ಅಪ್ಸರಾಸ್ತ್ರೀಯರು, ಗಂಧರ್ವರು ಇವರು ಸ್ವಾಗತ ಮಾಡ್ತಾರೆ. ತಾವು ಅಲಂಕಾರವನ್ನು ಹಾರನೂಪುರ ಮಾಧುರ್ಯ ಶೋಭಿತಾನ್ ಯಮಲಾನ್ ಪ್ರಯಾಂತ್ಯಾಶು ವಿಮಾನಾನಿ
ಭಾರೀ ಅಲಂಕಾರ ಮಾಡಿದ ವಿಮಾನಗಳಲ್ಲಿ ಕೂಡಿಸಿ ಕಳಿಸ್ತಾರೆ. ದಿವ್ಯ ಗಂಧ ಸ್ತ್ರಗಜ್ವಲಾಹ, ಒಳ್ಳೊಳ್ಳೆ ಗಂಧ ಬಟ್ಟೆ ಇವುಗಳನ್ನು ಕೊಟ್ಟು ಉಡಿಸಿ ತಸ್ಮಾಚ್ಚ ಪ್ರಚ್ಯುತಾರ, ಅಲ್ಲಿಂದ ಎಷ್ಟು ದಿವಸ ಪುಣ್ಯ ಇರ್ತದೆ ಅಷ್ಟು ದಿವಸ ಸ್ವರ್ಗಾದಿಗಳಲ್ಲಿ ಇರ್ತಾರೆ. ಅಲ್ಲಿಂದ ಕೆಳಗೆ ಬಂದವರು ರಾಜರ ಮನೆತನದಲ್ಲಿ ಹುಡ್ತಾರೆ, ಉಳಿದವರ ಮಹಾತ್ಮರ ಮನೆತನದಲ್ಲಿ ಹುಡ್ತಾರೆ. ಜಾಯಂತೆ ನೀರುಜಾಂಗೇಹೆ, ಯಾರು ರೋಗರಹಿತರೋ ಅಂಥವರ ಮನೆಯಲ್ಲಿ ಹುಡ್ತಾರೆ. ಸದ್ವೃತ್ತ ಪರಿಪಾಲಕಾಹ, ಅತ್ಯಂತ ಸಚ್ಚಾರಿತ್ರವನ್ನು ಪರಿಪಾಲನೆ ಮಾಡ್ತಾರೆ. ಎಷ್ಟು ಅದ್ಭುತದ ಕೃಷ್ಣ ಪರಮಾತ್ಮ ಹೇಳ್ತಾನಲ್ಲ, ಅಯತಿ ಶ್ರದ್ಧೆಯೋಪೇತಾಹ ಕಾಂಗತಿಂ ಕೃಷ್ಣ ಗಚ್ಚತಿ. ಪಾಪ ಪ್ರಯತ್ನ ಮಾಡಂಗಲ್ಲ, ಆದರೆ ಶ್ರದ್ಧಾ ಇದೆ, ಸಾಧನೆ ಮಾಡಬೇಕು. ಅಂತಹ ವ್ಯಕ್ತಿ ಎಲ್ಲಿ ಹುಟ್ಟುತ್ತಾನೆ? ಅವನೇನು ಕಶ್ಚಿನ್ನೋಭಯ ವಿಭ್ರಷ್ಟ ಚಿನ್ನಾಭ್ರಮಿವ ನಶ್ಯತಿ. ಹೇಗೆ ಮಳೆಗಾಲಕ್ಕೆ ಮೋಡಗಳು ಬಂದಿರ್ತದೆ, ಆ ಕರಿ ಮೋಡನೇ ಇರಲಿ, ಗಾಳಿ ಜೋರು ಬೀಸ್ತು ಅಂದರೆ ದೊಡ್ಡ ಮೋಡದ ಚಿನ್ನ ಆಗಿ ದಿಕ್ಕಾಪಾಲಾಗಿ ಹೋಗಿಬಿಡ್ತವೆ. ಹಾಗೆ ಇವನ್ನ ದೇವರು ಹೇಳದ ಅಂತ ನಿಷ್ಕಾಮ ಕರ್ಮ ಮಾಡ್ಕೊಂಡು ಕೂತಿರ್ತಾನೆ, ಆದರೆ ಜನ್ಮ ಮುಗಿದು ಬಿಡ್ತದೆ. ಈ ಕಡೆಯಿಂದ ಸ್ವರ್ಗಾದಿಗಳಿಗೆ ಹೋಗಲಿಕ್ಕೆ ಪುಣ್ಯ ಇಲ್ಲ, ನಿಷ್ಕಾಮ ಕರ್ಮ ಮಾಡಿದ್ದಾನೆ ಅಪರೋಕ್ಷ ಜ್ಞಾನ ಆಗಿಲ್ಲ. ಏನು ಅವಸ್ಥಾ ಒಂದು ಅಂತ ಕೇಳಿದಾಗ ಹಾಗೇನು ಚಿಂತೆ ಮಾಡಬೇಡ. ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋ ಬಿಜಾಯತೆ ಸತತ್ರ ಪೂರ್ವ ಸಂಯೋಗಂ ಲಭತೆ ಪೌರ್ವದೇಹಿಕಂ ಅಂತ ಕೃಷ್ಣ ಪರಮಾತ್ಮ ಆಶ್ವಾಸನೆ ಕೊಡ್ತಾನೆ. ಅದು ನಹಿ ಕಲ್ಯಾಣ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಒಳ್ಳೆ ಸತ್ಕರ್ಮಗಳನ್ನು ಮಾಡಿದಂಥ ವ್ಯಕ್ತಿ ದುರ್ಗತಿಗೆ ಹೋಗೋದಿಲ್ಲ. ಶುಚಿಯಾದ ಅಂದರೆ ಮಾತೃಕುಲ ಪಿತೃಕುಲ ಶುದ್ಧವಾಗಿ ಇರುವಂತಹ ಮನೆತನದಲ್ಲಿ, ಜ್ಞಾನದಿಂದ ಸಂಪನ್ನರಾದಂಥ ಮನೆತನದಲ್ಲಿ, ಉಳಿದ ಲೌಕಿಕ ಸಂಪತ್ತು ಇರಬಹುದು, ಆದರೆ ಜ್ಞಾನಕ್ಕಾಗಿ ಮಾಡಿದ್ದಾನೆ, ಜ್ಞಾನದಿಂದ ಶ್ರೀಮಂತರಾದಂತಹ ಮನೆತನದಲ್ಲಿ ಶುಚೀನಾಂ ಹುಟ್ಟುತ್ತಾನೆ. ಅವನಿಗೆ ಯೋಗಭ್ರಷ್ಟ ಅಂತ ಕರೀತಾರೆ. ಸತತ್ ಲಭತೆ ಪೂರ್ವದ ಸಂಯೋಗಂ ಲಭತೆ ಪೌರ್ವದೈಹಿಕಂ ಅಂತ ನಾವು ಕೃಷ್ಣ ಪರಮಾತ್ಮ ಆಶ್ವಾಸನೆಯನ್ನು ಕೊಡ್ತಾನಲ್ಲ. ಹಾಗೆ ಅತ್ಯುತ್ತಮವಾದಂತಹ ಜನ್ಮವನ್ನು ಪಡಿತಾರೆ. ಅದಾದ ಮೇಲೆ ಭೋಗಾನ್ ಸಂಪ್ರಾಪ್ತುವಂತಿ ಉಗ್ರಾನ್ ತಥೋ ಯಾಂತ್ ಊರ್ಧ್ವಮನ್ಯತಾ, ಅತ್ಯುತ್ತಮವಾದಂತಹ ಭೋಗ ಸಾಮಗ್ರಿ ಪಡಿತಾರೆ. ಅವರೋಹಿಣಿಯಂ ಸಂಪ್ರಾಪ್ಯ ಪೂರ್ವವತ್ ಜಾಂತಿ ಮಾನವಾಹ, ಯಾರು ಕೆಳಗೆ ಇಳಿತಾರೆ ಸಾಧನೆಯನ್ನು ಮಾಡೋದಿಲ್ಲ, ಭೋಗಗಳು ಬಂದಾಗ ಯಾರು ಬರೀ ಭೋಗಲೋಲುಪರಾಗಿರ್ತಾರೆ ಅವರು ಹೇಳಿದಂಥ ನರಕಗಳಿಗೆ ಹೋಗ್ತಾರೆ. ನೋಡು, ಜಾತಸ್ಯ ಮೃತ್ಯುಲೋಕೆ ವೈ ಪ್ರಾಣಿನೋ ಮರಣಂ ಧ್ರುವಂ ಪಾಪಿಷ್ಟಾನಾಂ ಅದೋ ಮಾರ್ಗ ಜೀವೋ ನಿಷ್ಕ್ರಮತೋ ಧ್ರುವಂ. ಈ ಮನುಷ್ಯ ಲೋಕದಲ್ಲಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿವಸ ಸಾಯುವುದು ನಿಶ್ಚಿತ. ಪಾಪಿಷ್ಟಾನಾಂ ಅದೋ ಮಾರ್ಗ ಜೀವೋ ನಿಷ್ಕ್ರಮತೆ ಧ್ರುವಂ. ಪಾಪಿಷ್ಠರಿಗೆ ಕೆಳಗಿನ ದ್ವಾರದಿಂದಾಗಿ ಜೀವ ಹೋಗ್ತದೆ. ಪೃಥಿವ್ಯಾಂ ಲೀಯತೆ ಪೃಥ್ವಿ, ಎಲ್ಲ ಪಂಚಭೂತಗಳು ತಮ್ಮ ತಮ್ಮ ಅಂಶಗಳಲ್ಲಿ ಲೀನ ಹೊಂದಿ ಬಿಡುತ್ತದೆ. ಪೃಥ್ವಿ, ಅಪ, ತೇಜ, ವಾಯು, ಆಕಾಶ ಇವೆಲ್ಲವೂ ತಮ್ಮ ತಮ್ಮ ಅಂಶದಲ್ಲಿ ಹೋಗಿಬಿಡುತ್ತದೆ. ತಥಾಕಾಶಂ ತತ್ರ ಕಾಮಸ್ತಥ, ಕಾಮಕ್ರೋಧ ಇತ್ಯಾದಿಗಳ ಇಂದ್ರಿಯಗಳೆಲ್ಲವೂ ಕೂಡ ತಮ್ಮ ತಮ್ಮ ಅಂಶಗಳಲ್ಲಿ ಹೋಗಿಬಿಡುತ್ತದೆ. ಆದರೆ ಕಾಮಕ್ರೋಧಾದಿಗಳೇನೇ ನಿಜವಾದ ಕಳ್ಳರು. ಅಹಂಕಾರ, ಕಾಮಕ್ರೋಧೋ ಅಹಂಕಾರ ಮನಸ್ತತ್ರೈವ ನಾಯಕ, ಮನಸ್ಸು ಪ್ರಧಾನ ಇದಕ್ಕೆ. ಆದ್ದರಿಂದಾಗಿ ಸಂಹಾರಶ್ಚೈವ ಕಾಲೋಸೌ ಪುಣ್ಯಪಾಪೇನ ಸಂಯುತಃ, ಇವುಗಳಿಂದಾಗಿ ಪುಣ್ಯಪಾಪ ಮಾಡ್ತಾನೆ. ಕಾಮಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಿಗೆ ವಶನಾಗಿ ಅಹಂಕಾರಗಳಿಂದಾಗಿ ಮನಸ್ಸಿನ ಮೂಲಕವಾಗಿ ಪುಣ್ಯಪಾಪಗಳನ್ನು ಮಾಡ್ತಾನೆ. ಕಾಲನಾಮಕ ಪರಮಾತ್ಮ ಇದನ್ನು ನಿಮಿತ್ತ ಮಾಡಿಕೊಂಡು, ಪುಣ್ಯಪಾಪಗಳನ್ನು ನಿಮಿತ್ತ ಮಾಡಿಕೊಂಡು ಅವನಿಗೆ ಜನ್ಮ ಮರಣ ಇತ್ಯಾದಿಗಳನ್ನೆಲ್ಲವನ್ನು ಮಾಡ್ತಾನೆ. ಆದ್ದರಿಂದಾಗಿ ಶರೀರೇಮೇ ಸಮಾಸೀನ ಸರ್ವೇತೆ ಸಪ್ತಧಾತವಃ, ಸಪ್ತಧಾತುಗಳಿದೆ. ಷಾಟ್ಕೌಶಿಕೋ ಕ್ಷಯಂ ಕಾಯ, 6 ಕೋಶಗಳಿಂದ ಕೂಡಿದಂಥದ್ದು. ಸರ್ವದ ರಕ್ತ ಇತ್ಯಾದಿಗಳೆಲ್ಲ ದ್ರವಗಳಿದೆ. ಪಿತ್ತಶ್ಲೇಷ್ಮ ಇತ್ಯಾದಿಗಳೆಲ್ಲ ಇದೆ. ಅಸ್ಥಿ ಇತ್ಯಾದಿಗಳಿಂದ ಸ್ನೇಹದಿಂದ ಕೂಡಿದ್ದು. ಏಷಮೇ ಕಥಿತಸ್ಥಾಕ್ಷ ವಿನಾಶ ಸರ್ವದೇಹಿನಾಂ. ಇದಾದ ಮೇಲೆ ಕಥಯಾಮಿ ಪುನಸ್ತೇಷಾಂ ಶರೀರಂಚ ಯಥಾ ಭವೇತ್ ಏಕಸ್ತಂಭ ಸ್ನಾಯುಬದ್ಧಂ ಸ್ಥೂಣಾತ್ರಯ ವಿಭೂಷಣಂ ಇಂದ್ರಿಯಶ್ಚ ಸಮಾಯುಕ್ತಂ ನವದ್ವಾರಂ ಶರೀರಕಂ. ಇದಾದ ಮೇಲೆ ಮತ್ತೆ ದೇಹ ಹೇಗೆ ಬರ್ತದೆ ಅಂತ ಹೇಳ್ತೀನಿ ಕೇಳು ಅಂತ. ಲೋಭಜಾಲ ಪರಿಚ್ಛಿನ್ನಂ, ಮನುಷ್ಯ ತಾನು ಮಾಡಿದ ಕಾಮ ಕ್ರೋಧ ಲೋಭ ಇವುಗಳಿಂದ ಕೂಡಿಕೊಂಡೇ ಮತ್ತೆ ತಿರುಗಿ ಹುಟ್ಟಿ ಬರಬೇಕಾಗ್ತದೆ. ಇದೆಲ್ಲ ಯಾರಿಗೆ?
ಗುಣಸಮಾಕೀರ್ಣಂ ಶರೀರಂ ಸರ್ವದೇಹಿನಂ 24 ತತ್ವಗಳು, ಇಂದ್ರಿಯಗಳು, ರಕ್ತಮಜ್ಜ ಇತ್ಯಾದಿಗಳಿಂದ ಕೂಡಿದಂಥದ್ದು ದೇಹ. ಇದು ಆತ್ಮಾನಂ ಏನ ಜಾನಂತಿ ತೇನರ ಪಶವಸ್ಮತಃ. ಯಾರು ದೇವರನ್ನು ತಿಳಿದುಕೊಳ್ಳೋದಿಲ್ಲ ಅವರು ಪಶುಗಳಿದ್ದಂತೆ. ಏವಮೇವ ಸಮಾಖ್ಯಾತಂ ಶರೀರಂತೆ ಚತುರ್ವಿಧಂ. 4 ತರಹದ ಶರೀರಗಳನ್ನು ಹೇಳ್ತೀನಿ. ಚತುರಶೀತಿ ಸಹಸ್ರಲಕ್ಷಾಣಿ ನಿರ್ಮಿತ ಯೋನಯ ಪರ. ಸಾಮಾನ್ಯವಾಗಿ 84 ಲಕ್ಷ ಜೀವರಾಶಿಗಳ ಯೋನಿ ಪ್ರಭೇದ. ಅಂದರೆ ಇಲ್ಲಿ ಹೇಳುವಂಥ ಪದ್ಧತಿ ನಾನು ಕೇಳಿದ್ದೇನು ಅಂತಂದರೆ, ಇರುವೆ ಅಂತನ್ನೋದು ಒಂದು ಯೋನಿ. ಇರುವೆಯಲ್ಲೇ 8,000 ತರಹದ ಇರುವೆಗಳಿದೆ ಅಂತ ಈಗಿನ ಸೈಂಟಿಸ್ಟ್ ಹೇಳ್ತಾರೆ. ಅದು ಅವ್ರಿಗೆ ಗೊತ್ತಿದ್ದು. ಇನ್ನೆಷ್ಟು ಥರ ಇರುವೆಗಳಿದೆ ಅವ್ರಿಗೆ ಗೊತ್ತಿದೆ. ಅಂದರೆ ಒಂದೊಂದು ಯೋನಿ, ಒಂದೊಂದು ಅವಾಂತರ ಪ್ರಭೇದಗಳು. ಯಾಕೆ ಇದಕ್ಕೆ ಪುಣ್ಯ ಪಾಪಗಳು ಹಾಗೇ ಇರ್ತದೆ. ಈಗ ಹೇಗೆ ಬ್ರಾಹ್ಮಣ ಅಂತಂದರೆ ಅವರಲ್ಲೂ ಅವಾಂತರ ಪ್ರಭೇದ ಇದೆಯೋ ಇಲ್ಲ, ಮನುಷ್ಯ ಅಂತಂದ್ರೆ ಅದಕ್ಕೂ ಅವಾಂತರ ಪ್ರಭೇದ ಬೇಕಾಗ್ತದೆ. ಭಾರತೀಯರಿದ್ದಾರೆ, ಪಾಕಿಸ್ತಾನದವರಿದ್ದಾರೆ, ಆಫ್ರಿಕಾದವರಿದ್ದಾರೆ, ಅಮೇರಿಕಾದವರಿದ್ದಾರೆ, ಮತ್ತೊಬ್ಬ ಚೈನಾದವರಿದ್ದಾರೆ, ರಷ್ಯಾದವರಿದ್ದಾರೆ. ಹೀಗೆ ಅವಾಂತರ ಪ್ರಭೇದ. ಭಾರತೀಯರಲ್ಲೂ ಮತ್ತು ಅವಾಂತರ ಪ್ರಭೇದ. ಹೀಗೆ ಅವಾಂತರ ಪ್ರಭೇದಗಳು. ಆದರೆ ಮನುಷ್ಯ ಅಂತ ಅನ್ನೋದು ಒಂದು ಯೋನಿ ಅಂತ ಹಿಂಗೆ ಲೆಕ್ಕ ಹಿಡಿದ್ರೆ 84 ಲಕ್ಷ ಯೋನಿಗಳು ಇದೆ. ಉದ್ಬೀಜ ಅವರೆಲ್ಲ ಒಟ್ಟಿಗೆ 4 ವಿಭಾಗ. ಹೇಗೆ ಅಂದರೆ, ಉದ್ಬೀಜ, ಮರಗಳಂತೆ ಆ ಬೀಜವನ್ನು ಸೀಳಿ ಬರುವಂಥದ್ದು. ಇನ್ನು ಸ್ವೇದಜ, ಬೆವರಿನಿಂದ ಹುಟ್ಟುವಂಥದ್ದು. ಅಂಡಜಾಹ, ತತ್ತಿಯಿಂದ ಬರುವಂಥದ್ದು. ಜರಾಯುಜ, ಜರಾಯು ಅಂತಂದರೆ ಗರ್ಭದ ಚೀಲಕ್ಕೆ ಜರಾಯು ಅಂತ ಕರೀತಾರೆ. ಅದರಿಂದ ಹುಟ್ಟಿ ಬರುವಂಥವ್ರು ಜರಾಯುಜರು. ಏತತ್ತೇ ಹೀಗೆ 4 ಪ್ರಧಾನವಾಗಿ 84 ಲಕ್ಷ ಯೋನಿ ಜೀವರಿದ್ದಾರೆ. ಏತತ್ತೇ ಸರ್ವಮಾಖ್ಯಾತಂ ನಿರಯಸ್ಯ ಪ್ರಪಂಚತಃ ಕಥಯಾಮಿ ಕರ್ಮ ಪ್ರಾಪ್ತಂ ಪ್ರಷ್ಟುಂ ವಾ ವರ್ತತೆ ಸ್ಪೃಹ ಅಂತಂತ ಹೇಳಿ ದೇವರು ಹೇಳ್ತಾನೆ, ಜ್ಞಾನತೋ ಅಜ್ಞಾನತೋ ವಾಪಿ ಎನ್ನರೈ ಕಲುಷಂಕೃತಂ ತಸ್ಯ ಪಾಪಸ್ಯ ಶುದ್ಧರ್ಥಂ ವಿಧೇಯ ನಿಕೃತಿರ್ನರೈಹಿ. ಬುದ್ಧಿಪೂರ್ವಕವಾಗಿ ಇರಲಿ, ಬುದ್ಧಿಪೂರ್ವಕ ಅಲ್ಲದೇ ಇರಲಿ, ಅಜ್ಞಾನದಿಂದಾಗಲಿ ಮಾಡಿದ ಪಾಪದ ಪರಿಹಾರಕ್ಕಾಗಿ ಪ್ರಾಯಶ್ಚಿತ್ತವನ್ನು ಮನುಷ್ಯ ಮಾಡಿಕೊಳ್ಳಬೇಕು. ಭಸ್ಮಾದಿ ಸ್ನಾನ ದಶಕಂ ಆದೌ ಕುರ್ಯಾತ್ ವಿಚಕ್ಷಣ. ಭಸ್ಮ ಸ್ನಾನವನ್ನು ಹಿಡಿದು ಏನೇನು ಸ್ನಾನ ಇದೆ ಅವನ್ನೆಲ್ಲವನ್ನು ಕೂಡ ಮಾಡಬೇಕು. ಇಲ್ಲಿ ಭಸ್ಮ ಸ್ನಾನ ಅಂತ ಇಲ್ಲಿ ಶಬ್ದವನ್ನು ಆಡಿದ್ದಾರೆ. ಆದರೆ ಶ್ರೀಮದಾಚಾರ್ಯರು ಭಸ್ಮಸ್ನಾನ ವಿಧಾನಂ ನೃಸಿಂಹಂ ದರ್ಶನಾನುಗಂ ಅಂತ ಶ್ರೀಮದಾಚಾರ್ಯ ಹೇಳ್ತಾರೆ. ಏನು ಭಸ್ಮಸ್ನಾನವನ್ನು ಹೇಳ್ತಾರೆ, ಆ ಭಸ್ಮಸ್ನಾನ ನರಸಿಂಹ ಪುರಾಣದಲ್ಲೂ ಹೇಳಿದ್ದು, ನರಸಿಂಹ ತಾಪನಿಯಲ್ಲಿ ಅಂತಂತಾರೆ. ನರಸಿಂಹ ತಾಪನಿಯಲ್ಲಿ ಸಿಕ್ಕಿಲ್ಲ, ನರಸಿಂಹ ಪುರಾಣದಲ್ಲಿ ಹೇಳಿರ್ಬೇಕು. ಅಲ್ಲಿ ಹೇಳಿದ್ದದ್ದು ಅದು ದರ್ಶನಾನುಗಂ. ಅದು ದರ್ಶನ ಭಾಷೆಯಿಂದ ಹೇಳಿದ್ದು, ಮೋಹಕ್ಕಾಗಿ ಹೇಳಿದ್ದು. ಅದನ್ನು ಮಾಡಬೇಡ್ರಿ, ಅದನ್ನು ಬಿಟ್ಟು ಮಾಡ್ರಿ ಅಂತ ಶ್ರೀಮದಾಚಾರ್ಯ ಏಕಾದಶ ಸ್ಕಂದದಲ್ಲಿ ನಿರ್ಣಯವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಬಿಡೋದು, ಅತದ್ಗುಣ ಸಂವಿಜ್ಞಾನ ಬಹುರೀಹಿಯನ್ನು ಮಾಡಿಕೊಂಡು ಅದನ್ನು ಬಿಟ್ಟು ಉಳಿದೆಲ್ಲ ಸ್ನಾನಗಳನ್ನು ಮಾಡೋದು. ಅಥವಾ ಭಸ್ಮ ಸ್ನಾನ ಅಂತಂದರೆ ಬೃಹತಿ ಸಹಸ್ರ ಇತ್ಯಾದಿಗಳಲ್ಲಿ ಮಾಡಿದ್ದನ್ನು ಹಚ್ಕೊಳ್ಳೋದು ಅಷ್ಟೇ ಇತ್ಯಾದಿಗಳನ್ನು. ಇನ್ನು ಯಥಾಶಕ್ತಿ ಷಡಬ್ದಾದಿ 6 ವರ್ಷಗಳು, 12 ವರ್ಷಗಳು ಇತ್ಯಾದಿ ಪ್ರಾಯಶ್ಚಿತ್ತವನ್ನು ಮಾಡಬೇಕು. 6 ವರ್ಷ ಆಗೋದಿಲ್ಲ ರೀ, ತದರ್ಧಂ 3 ವರ್ಷ ಮಾಡು. ಅದೂ ಆಗೋದಿಲ್ಲ, ತದರ್ಧಂ 1.5 ವರ್ಷ ಮಾಡು. ತದರ್ಧಂ ಅದರ ಅರ್ಧ 18 ತಿಂಗಳು 9 ತಿಂಗಳು ಮಾಡು. ಅದೂ ಆಗಲ್ಲ, ಅರ್ಧಂ 6 ತಿಂಗಳು ಮಾಡು. ಹೀಗೆ ನಿನಗೆ ಆಗುವಷ್ಟು ಶಕ್ತಿ ಇದ್ದಷ್ಟು ಪ್ರಾಯಶ್ಚಿತ್ತವನ್ನು ಮಾಡಿಕೋ. ಯಥಾಶಕ್ತ್ಯ ತಥಾ ಕುರ್ಯಾತ್ ದಶದಾನಾನಿ ವಹಿಷ್ಣು. ದಶದಾನಗಳನ್ನು ಮಾಡು ಅಂತಂತಾರೆ. ಯಾವುದು ದಶ? ಗೋ, ಭೂ, ತಿಲ, ಹಿರಣ್ಯ, ಆಜ್ಯ ಅಂದರೆ ತುಪ್ಪ, ವಾಸ ಬಟ್ಟೆ, ಧಾನ್ಯ, ಗುಡ, ಬೆಲ್ಲ, ರಜತ, ಲವಣ, ಇವು ದಾನಾದಿ ದಶವೈವಿದುಹು. ಇವುಗಳ ದಾನವನ್ನು ಮಾಡು. ಇನ್ನು ಪ್ರಾಯಶ್ಚಿತ್ತೇ ತ್ವಾಗತಾಯೇ ತೇಭ್ಯೋ ದದ್ಯಾತ್ ನರೋದಶ. ಯಾರ್ಯಾರು ಪ್ರಾಯಶ್ಚಿತ್ತ ಆದ ಮೇಲೆ ಬಂದಂಥ ಬ್ರಾಹ್ಮಣರಿಗೆ ಕೊಟ್ಟು ತಥೋ ಯಮದ್ವಾರಪತೆ ಪೂಯಶೋಣಿತ ಸಂಕುಲೆ. ಯಮದೇವರ ದ್ವಾರಕ್ಕೆ ಹೋಗುವ ಕಾಲಕ್ಕೆ ಅನೇಕ ಹೊಲಸು ಕೂಡಿದಂಥ ವೈತರಣಿ ನದಿ. ಅದೇ ಹೇಳ್ತಾರೆ, ಈ ವೈತರಣಿ ನದಿ ಅಂದರೆ ಮತ್ತಾವುದೂ ಅಲ್ಲ, ಗಂಗಾ ನದಿನೇ ದೇವರನ್ನು ಹಂಗೆ ನಿರ್ಮಾಣ ಮಾಡಿ ಇಟ್ಟಿದ್ದಾನಂತಂದು ಅಂತ ಒಂದು ಕಡೆಗೆ ಬಂದಿದೆ. ನದಿ ವೈತರಣೆ ಅದು
ನಾನು ಅಲ್ಲಿ ಓದಿದ್ದು ಅಷ್ಟು ಹೇಳ್ತೀನಿ. ನದಿಯನ್ನು ದಾಟುವ ಸಲುವಾಗಿ ವೈತರಣಿ ಇಂಚ ವೈತರಣಿ ಗೋವನ್ನು ದಾನ ಕೊಡ್ರಿ. ಕೃಷ್ಣಸ್ಥನಿ ಕಪ್ಪು ಕೆಚ್ಚಲಿರಬೇಕು, ಸಕೃಷ್ಣಾಂಗಿ ಕಪ್ಪು ಇದು ಅದಕ್ಕೆ ಹೇಳ್ತಾರೆ, ಅಂತಹ ಗೋವನ್ನು ಕೊಡಬೇಕು ವೈತರಣಿ ದಾನ. ಮುಂದೆ ಹೇಳ್ತಾರೆ ಅಲ್ಲದೇನೆ ತಿಲ, ಲೋಹ, ಹಿರಣ್ಯ, ಕಾರ್ಪಾಸ ಅಂದರೆ ಹತ್ತಿ, ಉಪ್ಪು, ಸಪ್ತಧಾನ್ಯಗಳನ್ನು, ಕ್ಷಿತಿ ಇವುಗಳನ್ನು ಗಾವ ಏಕೈಕಂ ಪಾವನಂ ಸ್ಮೃತಂ, ಒಂದೊಂದು ಪರಮ ಪವಿತ್ರ. ಈ 8 ದಾನಗಳನ್ನು ಉತ್ತಮ ಅಂತ ಅಂತಾರೆ. ಇದಲ್ಲದೇನೆ ಪದದಾನವನ್ನು ಕೊಡ್ರಿ. ಯಾವುದದು ಪದದಾನ ಅಂದರೆ ಛತ್ರಿ, ಉಪಾನಹ ಅಂದರೆ ಚಪ್ಪಲಿ, ವಸ್ತ್ರ, ಮುದ್ರಿಕಾ ಅಂದರೆ ಅಂಗುಲೀಯಕ, ಕಮಂಡಲು, ಆಸನ, ಭಾಜನ, ಭೋಜ್ಯಂ ಅಂದರೆ ಭೋಜ್ಯ ಭಾಜನ ಅಂದರೆ ಪಾತ್ರೆಗಳು, ಇವುಗಳನ್ನು ಪದಂ ಚಾಷ್ಟವಿಧಂ ಸ್ಮೃತಂ. ಇದು ಹೇಳ್ತಾರೆ. ತಿಲಪಾತ್ರಂ, ಸರ್ಪಿಪಾತ್ರಂ, ತಿಲಪಾತ್ರವನ್ನು, ತುಪ್ಪದ ಪಾತ್ರೆಯನ್ನು, ಶಯ್ಯ, ಉಪಸ್ಕರ, ಏತತ್ ಸರ್ವಂ ಪ್ರದಾತವ್ಯಂ ಯದಿಷ್ಟಂ ಚಾತ್ಮನೋ. ಇದಲ್ಲದೆ ತನಗೆ ಏನೇನು ಇಷ್ಟ ಇದೆಯೋ ಅವೆಲ್ಲ ದಾನ ಕೊಡ್ಕೋಬೋದು. ಇದೆಲ್ಲ ಬದುಕಿದ್ದಾಗ ಕೊಡುವಂಥದ್ದು ಅವನು ಹೇಳ್ತಾರೆ. ಯಾಕೆ ಆ ವ್ಯಕ್ತಿಯ ಪ್ರಾಶ್ಚಿತ್ಯ, ಇದು ಸತ್ತ ಮೇಲಲ್ಲ, ಸತ್ತ ಮೇಲೆ ಇವನು ಕೊಡ್ತಾರೆ. ಬದುಕಿದ್ದಾಗ ತನಗೇನೇನು ಇಷ್ಟ ಅವನು ದಾನ ಕೊಡ್ರಿ. ಇನ್ನು ಅಶ್ವ, ರಥ, ಮಹಿಷಿ, ಎಮ್ಮೆ, ಆಮೇಲೆ ವ್ಯಂಜನಂ, ನಾನಾ ತರಹದ ರುಚಿಯಾದ ವಸ್ತ್ರಗಳು, ಇವುಗಳನ್ನೆಲ್ಲ ಬ್ರಾಹ್ಮಣರಿಗೆ ದಾನ ಕೊಡು. ಬ್ರಹ್ಮಪೂರ್ವಮಪಿ ಸ್ವಯಂ ದಾನಾನಿ ಅನ್ಯಾನ್ಯಪಿ ಖಗ ತರ್ಪಯೇ ಸ್ವೀಯ ಶಕ್ತಿತಃ. ಎಲ್ಲವನ್ನು ನಿನ್ನ ಶಕ್ತಿಗೆ ಅನುಗುಣವಾಗಿ ದಾನವನ್ನು ಮಾಡು. ಪ್ರಾಯಶ್ಚಿತ್ತಂ ಕೃತಂ ಮೇನ ದಶದಾನಾನ್ಯಭಿಕ್ಷಿತೌ ದಾನಂ ಗೋ ವೈತರಣ್ಯಾಷ್ಟ ದಾನಾನ್ಯಷ್ಟೋ ತದ ತಿಲಪಾತ್ರಂ ಸರ್ಪಿಪಾತ್ರಂ ಪದದಾನಂ ಚ ವಿಧಿವನ್ ನಾಸೌ ನಿರಯಭಾ. ಈ ದಾನಗಳನ್ನು ಯಾರು ಮಾಡ್ತಾರೆ ಅವರಿಗೆ ನರಕಗಳು ಸಿಗುವುದಿಲ್ಲ. ಅದಕ್ಕೆ ಹೇಳಿದ್ದು ಅಂದರೆ ದಾನ ಕೊಟ್ಟಂತಹ ಜನರಿಗೆ ಅದೇ ಮಾರ್ಗಕ್ಕೆ ಹೋಗಬೇಕು ಅಂತಿಲ್ಲ. ಯಾಕೆ ಅಂದರೆ ಇವೆಲ್ಲ ಆಚಾರ್ಯ ಹೇಳ್ತಿದ್ರು. ದಕ್ಷಿಣ ದಿಕ್ಕಿನ ಮಾರ್ಗದಲ್ಲಿ ಹೋಗುವವರೆಗೆ ಇಲ್ಲೇ ಮುಂದೆ ಹೇಳ್ತಾರೆ. ದಕ್ಷಿಣ ದಿಕ್ಕಿನ ಮಾರ್ಗ, ಪಶ್ಚಿಮ ದಿಕ್ಕಿನ ಮಾರ್ಗದಲ್ಲಿ ಹೋಗುವವರೆಗೆ ಈ ತರಹದ ನರಕಗಳು ಇವೆಲ್ಲ ಸಿಗುತ್ತದೆ. ಅದನ್ನು ಬಿಟ್ಟು ಪೂರ್ವ ದಿಕ್ಕು, ಉತ್ತರ ದಿಕ್ಕಿನಿಂದ ಹೋಗುವಂತಹ ಜನ ಇದ್ದಾರೆ. ಅಂಥವ್ರಿಗೆ ಈ ಮಾರ್ಗ ಸಿಗಬೇಕು ಅಂತಿಲ್ಲ. ಅವರು ಪುಣ್ಯವಂತರು, ಪುಣ್ಯ ಮಾರ್ಗದಿಂದಲೇ ಹೋಗ್ತಾರೆ ಅಂತನ್ನೋದು ಒಂದು. ಅಥವಾ ಸಂದೇಹ ಸೃಷ್ಟಿರಾಹಿ ತನ್ನುವ ಕಡೆಗೆ ಹೇಳಿದಂತೆ ನತತ್ರ ರಥಾಹ ರಥಯೋಗಾಹ ಪತಃ ಭವಂತಿ ಅಥ ರಥಾನ್ ರಥಯೋಗಾನ್ ಪತಸೃಜತೆ ಅಂತ ಹೇಳಿದಂತೆ ಅವರವರ ಕರ್ಮಾನುಸಾರವಾಗಿ ಅಲ್ಲಲ್ಲಿ ಸೃಷ್ಟಿಯಾಗ್ತದೆ. ಅವರು ಹೋದ್ಮೇಲೆ ಮುಗಿಸಿಬಿಡ್ತಾರೆ ಅಷ್ಟೇ, ಬಸ್ ಮುಗಿದೋಯ್ತು. ಇನ್ಯಾರಿಗೂ ಅದಕ್ಕೆ ಉಪಯೋಗಕ್ಕೆ ಬರೋದಿಲ್ಲ, ಏನಿಲ್ಲ ಅಂತ ಇಷ್ಟು ವ್ಯವಸ್ಥೆ ಹಿಂಗಾರು ಇರ್ಬೋದು. ಇನ್ನು ಹೇಳ್ತಾರೆ ಸ್ವಾತಂತ್ರ್ಯೇಣಾಪಿ ಲವಣಂ ದಾನಮಿಚ್ಛಂತಿ ಸೂರಯ. ಸ್ವತಂತ್ರವಾಗಿ ಭಗವಂತ ಪ್ರೀತನಾಗಲಿ ಅಂತಲೂ ಕೊಡ್ರಿ ಅಂತ ಜ್ಞಾನಿಗಳು ಹೇಳ್ತಾರೆ. ಯಾಕೆ? ವಿಷ್ಣು ದೇಹ ಸಮುತ್ಪನ್ನ, ಪರಮಾತ್ಮನ ದೇಹದಿಂದ ಹುಟ್ಟಿದೆಯಲ್ಲ. ಆತುರಸ್ಯ ಯದಾ ಪ್ರಾಣ ನಯಾಂತಿ, ಯಾವಾಗ ಆತುರನಿಗೆ ಹೋಗೋದಿಲ್ಲ ಆಗ ಲವಣ ದಾನ ಮಾಡಿರಿ ಅಂಥೇಳಿ. ಯಾನಿ ಕಾನಿ ಚ ದಾನಾನಿ ಸ್ವಯಂ ದತ್ತಾನಿ ಮಾನವೈಹಿ ತಾನಿ ತಾನಿ ಚ ಸರ್ವಾಣಿ ಉಪತಿಷ್ಠಂತಿ ಚಾಗ್ರ. ಯಾವ ದಾನಗಳನ್ನು ತಾನು ಕೊಟ್ಟಿದ್ದಾನೋ ಅವೆಲ್ಲವೂ ಮುಂದೆ ಅವನಿಗೆ ಸ್ವರ್ಗ ನರಕಾದಿಗಳಲ್ಲಿ ಸ್ವರ್ಗದಲ್ಲಿ ಬಂದು ಅವನ ಮುಂದೆ ಇರ್ತದೆ. ಪ್ರಾಯಶ್ಚಿತ್ತಂ ಕೃತಂ ಏನ ಸಾಂಗಂ ಖಗಸ ವೈ ಪುಮಾನ್. ಯಾರು ಸಾಂಗವಾಗಿ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದಾನೆ ಅವನಿಗೆ ಅದು ಉಪಯೋಗ ಬರ್ತದೆ. ಪಾಪಗಳೆಲ್ಲವೂ ಭಸ್ಮವಾಗ್ತದೆ, ಸ್ವರ್ಗಲೋಕದಲ್ಲಿ ಇರ್ತಾನೆ. ಯಾರು ಗೋದಾನವನ್ನು ಮಾಡಿರ್ತಾನೆ ಅವನಿಗೆ ಅಮೃತವನ್ನು ಕೊಡ್ತಾರೆ. ಅದಕ್ಕೆ ಅಮೃತಂತು ಗವಾಂ ಕ್ಷೀರಂ, ಗೋಕ್ಷೀರ ಇದು ಅಮೃತ. ಯತಃ ಪದಗಸತ್ತಮ ತಸ್ಮಾತ್ ದದಾತಿ ಯೋಧೇನಂ ಅಮೃತತ್ವಂ ಸ ಗಚ್ಚತಿ. ಯಾರು ಗೋದಾನ ಮಾಡ್ತಾರೆ ಅವನು ಅಮೃತತ್ವವನ್ನೇ ಹೊಂತಾನೆ. ದಾನಾನ್ಯಷ್ಟೌತು ದತ್ವಾ ವೈ ಗಂಧರ್ವ ನಿಲಯೇ ವಸೆ. ಅಷ್ಟದಾನಗಳನ್ನು, ಪದದಾನ ಅಂತೇನಿದೆ ಅದನ್ನು ಕೊಟ್ಟರೆ ಗಂಧರ್ವರ ಊರಿನಲ್ಲಿ ವಾಸ ಮಾಡ್ತಾನೆ. ಆಲಯಸ್ತತ್ರ ರೌದ್ರೇಹಿ ದಕ್ಷತೆ ಏನ ಮಾನವ ಛತ್ರದಾನೇನ. ಇನ್ನು ದಾರಿಯಲ್ಲಿ ಹೋಗಬೇಕಾದಾಗ ಎಲ್ಲೆಲ್ಲಿ ಸುಡ್ತದೆ ಅಂತಂತಾರಲ್ಲ, ಆ ಸುಡೋದು ಆಗದ ಛತ್ರಿದಾನವನ್ನು ಮಾಡಿದರೆ ಒಳ್ಳೆ ಛಾಯ ಬರ್ತದೆ. ಇವನಿಗೆ ಅದರ ತಾಪವಾಗುವುದಿಲ್ಲ. ಇನ್ನು ಹಸಿಪತ್ರ ವನಕ್ಕೆ ಹೋಗಬೇಕಾಗ್ತದೆ. ಆ ಸಮಯಕ್ಕೆ ಅವನಿಗೆ ಚಪ್ಪಲಿ ದಾನವನ್ನು ಮಾಡಿದ್ದ ಅಂದರೆ ಅವನನ್ನು ಕುದುರೆಯ ಮೇಲೆ ಕೂಡಿಸಿಕೊಂಡು ಅವನಿಗೆ ಆ ತಾಪವಾಗದೇ ಇದ್ದಂತೆ ಕರೆದುಕೊಂಡು ಹೋಗ್ತಾರೆ. ಭೋಜನಾಸನ ದಾನೇನ ಸುಖಂ ಮಾರ್ಗೇ ಭುನಕ್ತಿವೈ. ಭೋಜನ ದಾನ ಮಾಡಿದರೆ, ಆಸನ ದಾನ ಮಾಡಿದರೆ ಇವುಗಳಿಂದಾಗಿ ದಾರಿಯಲ್ಲಿ ಸುಖವಾಗಿ ಭೋಗವನ್ನು ಮಾಡಿಕೋತ ಹೋಗ್ತಾನೆ. ಪ್ರದೇಶೇ ನಿರ್ಜಲೇ ದಾತ ಸುಖೀ ಸ್ಯಾದ್ವೈ ಕಮಂಡಲೋಹೋ. ಕಮಂಡಲು ದಾನ ಮಾಡಿದರೆ ನಿರ್ಜಲವಾದ ಪ್ರದೇಶದಲ್ಲಿ ಹೋಗುವ ಕಾಲಕ್ಕೆ ಅವನಿಗೆ ಬಾಯಾರಿಕೆಯೇ ಆಗೋದಿಲ್ಲ, ಬೇಕಾದರೂ ನೀರು ಸಿಗುತ್ತದೆ. ಯಮದೂತ ಮಹಾರೌದ್ರಾಹ
ಯಾವ ವಸ್ತ್ರದಾನ ಆಭರಣ ದಾನವನ್ನು ಮಾಡೋದ್ರಿಂದಾಗಿ ಯಮದೂತರು ಸಂತುಷ್ಟರಾಗ್ತಾರೆ, ಇವನನ್ನು ಪೀಡಿಸೋದಿಲ್ಲ. ತಿಲಪಾತ್ರವನ್ನು ಬ್ರಾಹ್ಮಣರಿಗೆ ಕೊಡೋದ್ರಿಂದಾಗಿ ನಾಶಯೇ ತ್ರಿವಿಧಂ ಪಾಪಂ ವಾಂಗ್ಮನ ಕಾಯ ಸಂಭವಂ, ವಾಂಗ್ಮನಕ್ಕಾಯಗಳಿಂದ ಮಾಡಿದಂಥ ಪಾಪಗಳೆಲ್ಲವೂ ನಾಶವಾಗ್ತದೆ. ತುಪ್ಪದ ಪಾತ್ರೆಯನ್ನು ದಾನ ಮಾಡೋದರಿಂದಾಗಿ ರುದ್ರಲೋಕದಲ್ಲಿ ವಾಸ ಮಾಡ್ತಾನೆ. ಸರ್ವೋಪಸ್ಕರ ಸಂಯುಕ್ತಾಂ ಶಯ್ಯಾಂ ದತ್ವಾ ದ್ವಿಜಾತೆ, ಬ್ರಾಹ್ಮಣರಿಗೆ ಶಯ್ಯಾದಾನವನ್ನು ಮಾಡಿದರೆ ಅಪ್ಸರೋಭಿರಾಕೀರ್ಣ, ಅಪ್ಸರರಿಂದ ಸಹಿತನಾಗಿ ವಿಮಾನದಲ್ಲಿ ಹೋಗ್ತಾನೆ. 60 ವರ್ಷ ಸಹಸ್ರಾಣಿ ಕ್ರೀಡಿತ್ವ ಶಕ್ರಮಂದಿರ, 60,000 ವರ್ಷ ಇಂದ್ರದೇವರ ಲೋಕದಲ್ಲಿ ಇಂದ್ರದೇವರ ಮಂದಿರದಲ್ಲಿ ವಾಸ ಮಾಡ್ತಾನೆ. ಆಮೇಲೆ ಇಂದ್ರಲೋಕದಿಂದ ಪರಿಭ್ರಷ್ಟನಾಗಿ ಇಲ್ಲಿ ರಾಜನಾಗಿ ಹುಡ್ತಾನೆ. ಸರ್ವೋಪಸ್ಕರೋಪೇತಂ ಯುವಾನಂ ದೋಷವರ್ಜಿತಂ, ಭಾರೀ ರೋಗಗಳಿಲ್ಲದೇನೆ ಯುವಕನಾಗಿ ದೋಷರಹಿತನಾಗಿರ್ತಾನೆ. ಯಾರು ಬ್ರಾಹ್ಮಣರಿಗೆ ಕುದುರೆ ದಾನವನ್ನು ಕೊಡ್ತಾನೆ, ಆ ಕುದುರೆಗಳು ಎಷ್ಟು ಇದೆಯೋ ಅಷ್ಟು ದಿವಸ ಅವನಿಗೆ ಸ್ವರ್ಗಲೋಕದಲ್ಲಿ ವಾಸ ಮಾಡ್ತಾನೆ. ತಾವತೋ ರಾಜತೇ ಲೋಕ ನಾಪ್ತವಂತಿ ಪುಷ್ಕಳ ಚತುರ್ಭಿಸ್ತುರಗೈರ್ಯುಕ್ತ, 4 ಕುದುರೆಗಳಿಂದ ಕೂಡಿದಂಥ ರಥದಾನ ಮಾಡಿದರೆ ಬ್ರಾಹ್ಮಣರಿಗೆ ರಾಜಸೂಯದ ಫಲ ಬರ್ತದೆ. ಇನ್ನೇನು ಹೇಳಬೇಕು ನಿನಗೆ? ಹೆಚ್ಚಿಗೆ ಹಾಲನ್ನು ಕೊಡುವಂತಹ ಎಮ್ಮೆಯನ್ನು ದಾನ ಮಾಡಿದರೆ ಭಾರೀ ಅವನಿಗೆ ಸುಖವಾಗ್ತದೆ. ಸುವರ್ಣ ತಿಲಕಾಂ ದ್ವಿಜಪುಂಗವಾಯ ಲೋಕದಿಂದ ತಾಲವೃಂತಶ್ಚ ದಾನೇನ, ಬೀಸಣಿಕೆಯನ್ನು ದಾನ ಮಾಡಿರೋದ್ರಿಂದಾಗಿ ವಾಯುನಾ ಬೀಜತೆ ಪತಿ, ತಣ್ಣಗೆ ಗಾಳಿ ಸುಖವಾಗುವಂತೆ ಗಾಳಿಯನ್ನು ಬೀಸ್ತಾ ಅವನನ್ನು ಕರ್ಕೊಂಡು ಹೋಗ್ತಾರೆ. ಕಾಂತಿಯುಕ್ ಸುಭಗ ಶ್ರೀಮಾನ್ ಭವಂತ್ಯಂಬರ ದಾನತಃ, ಬಟ್ಟೆಯನ್ನು ದಾನ ಕೊಟ್ಟರೆ ಒಳ್ಳೆ ಕಾಂತಿಯಿಂದ ಕೂಡಿಕೊಂಡು ಹೋಗ್ತಾನೆ. ರಸಾನ್ನೋಪಸ್ಕರಯುಕ್ತಂ ಗೃಹಂ ವಿಪ್ರಾಯ ಯೋರ್ಪಯೇತ್, ಎಲ್ಲ ಸಂಪತ್ತು ಕೂಡಿದ ಮನೆಯನ್ನು ಬ್ರಾಹ್ಮಣರಿಗೆ ಕೊಟ್ಟರೆ ನಹೀಯತೆ ತಸ್ಯ ವಂಶ ಸ್ವರ್ಗಂ ಪ್ರಾಪ್ನೋತ್ತನುತ್ತಮ, ಅವರ ವಂಶವೇ ಕ್ಷಯವಾಗುವುದಿಲ್ಲ. ಭವತ್ಯತ್ರ ಖಗಶ್ರೇಷ್ಠ ಫಲಗೌರವ ಲಾಘವಾತ್, ಇದೆಲ್ಲವೂ ಫಲದ ಗೌರವ ಲಾಘವ ಇದೆ. ಯಾಕೆ? ಶ್ರದ್ಧ ವಿಭೇದೇನ ದಾನ ಗೌರವ ಲಾಘವಾತ್. ಶ್ರದ್ಧೆ ಹೇಗಿದೆ, ಅವನು ಶ್ರದ್ಧೆಯಿಂದ ಕೊಟ್ಟಿದ್ದಾನೋ ಅಶ್ರದ್ಧೆಯಿಂದ ಕೊಟ್ಟಿದ್ದಾನೋ, ಕೊಟ್ಟ ವಸ್ತುಗಳು ಎಷ್ಟು ದೊಡ್ಡದು ಎಷ್ಟು ಚಿಕ್ಕದು, ಇವನ ಶಕ್ತಿ ಎಷ್ಟು, ಇವು ಎಲ್ಲದರ ಮೇಲೆ ತಾರತಮ್ಯಾನುಗುಣವಾಗಿ ಅವನಿಗೆ ಫಲದ ತಾರತಮ್ಯ ಅಂತ ಅನ್ನೋದಿರ್ತದೆ. ತಥೋ ಏನಾಂಬುದಾನಾನಿ ಕೃತಾನ್ಯತ್ರ ರಸಾಸ್ತತ ತದಾ ಖಗ ತದಾಹ್ಲಾದಂ ಆಪದಿ ಪ್ರತಿಪದ್ಯತೆ. ಅಂಬುದಾನ ನೀರಿನ ದಾನವನ್ನು, ನೀರನ್ನು ದಾನ ಮಾಡಿದರೆ, ರಸವಸ್ತುಗಳನ್ನು ದಾನ ಮಾಡಿದರೆ ಅಷ್ಟೇ ಆನಂದದಿಂದ ದಾರಿಯಲ್ಲಿ ಹೋಗ್ತಾನೆ. ಅನ್ನಾನಿ ಏನ ದತ್ತಾನಿ ಶ್ರದ್ಧಾ ಪೂತೇನ ಚೇತಸ ಸೋಪಿ ತೃಪ್ತಿ ಮಾಪ್ನೋತಿ, ಅನ್ನದಾನ ಮಾಡಿದರೆ ಅವನಿಗೂ ತೃಪ್ತಿ ಆಗ್ತದೆ. ಅನ್ನೇನ ವೈ ಆಸನ್ನೇ ಮರಣೇ ಕುರ್ಯಾತ್ ಸನ್ಯಾಸಂ ಚೇತ್ ವಿಧಾನತಃ ಆವರ್ತೇತ ಪುನರ್ನಾಸವು ಬ್ರಹ್ಮಭೂಜಾಯ ಕಲ್ಪತೆ. ಯೋಗ್ಯನಾದ ವ್ಯಕ್ತಿ ಸಾಯುವ ಕಾಲಕ್ಕೆ ಸನ್ಯಾಸವನ್ನು ತೆಗೆದುಕೊಂಡ ಅಂತಾದರೆ ತಿರುಗಿ ಬರುವುದಿಲ್ಲ ಅವನು ಅಂತನ್ನುವಂಥ ಮಾತನ್ನು ಹೇಳ್ತಾರೆ. ಅಂದರೆ ಮೋಕ್ಷ ಸಾಧನೆ ಆಗ್ತದೆ ಅಂತ ಹೇಳ್ತಾರೆ. ಆಸನ್ನ ಮರಣವ ಮರ್ತ್ಯಶ್ಚೇತ್ ತೀರ್ಥಂ ಪ್ರತಿನೀಯತೆ ತೀರ್ಥಪ್ರಾಪ್ತವು ಭವೇನ್ ಮುಕ್ತಿರ್ ಮ್ರಿಯತೆ ಯದಿ ಮಾರ್ಗಕಃ. ಪದೇ ಪದೇ ಕೃತಸಮಂ ಭವೇತ್ ತಸ್ಯ ನ ಸಂಶಯ. ಸಾಯುವ ಕಾಲಕ್ಕೆ ವ್ಯಕ್ತಿ ತೀರ್ಥಕ್ಕೆ ಹೋಗಬೇಕು. ತೀರ್ಥದಲ್ಲಿ ಸತ್ತರೆ ಅವನಿಗೆ ಮುಕ್ತಿ ಸಿಗ್ತದೆ. ಅಂದರೆ ತೀರ್ಥದಲ್ಲಿ ಮರಣ ಹೊಂದೋದ್ರಿಂದ ಅನೇಕ ಪಾಪಗಳಿಂದ ಮುಕ್ತನಾಗ್ತಾನೆ, ಯೋಗ್ಯನಾಗಿದ್ದರೆ ಮುಕ್ತನಾಗ್ತಾನೆ. ಅದಕ್ಕೆ ಕೃಷ್ಣ ಪರಮಾತ್ಮ ದ್ವಾರಕಾ ಕ್ಷೇತ್ರದಲ್ಲಿದ್ದರೂ ಕೂಡ ಎಲ್ಲ ಯಾದವರಿಗೆ ದೇಹತ್ಯಾಗ ಮಾಡುವ ಕಾಲಕ್ಕೆ ಪ್ರಭಾಸಕ್ಕೆ ಕರ್ಕೊಂಡು ಹೋಗ್ತಾನೆ. ನಡೀರಿ ಪ್ರಭಾಸಕ್ಕೆ ಹೋಗೋಣ, ಇಲ್ಲಿ ದುಷ್ಟಶಕುನಗಳು ಕಾಣಿಸ್ತಾ ಇದೆ ಅಂತ ಹೇಳಿ ದುಶ್ಶಕುನಗಳ ಪರಿಹಾರ ನೆನಪನ್ನು ಮಾಡಿಕೊಂಡು ಅದು ಕರ್ಕೊಂಡು ಹೋಗ್ತಾನೆ ದೇವರು. ಯಾಕೆ ಅಂತಂದರೆ ಸಾಯುವ ಕಾಲಕ್ಕೆ ದೊಡ್ಡ ಕ್ಷೇತ್ರದಲ್ಲಿ ತಾನು ವಾಸ ಮಾಡಿದ್ದರೂ ಕೂಡ ಸಾಯುವ ಕಾಲಕ್ಕೆ ಬೇರೆ ಕ್ಷೇತ್ರಕ್ಕೆ ಹೋಗಿ ಸಾಯಬೇಕು ಅಂತ ಧರ್ಮಶಾಸ್ತ್ರ ಇದೆ. ಅದು ಇಲ್ಲಿ ಹೇಳಿದಂಥ ಮಾತನ್ನು ಇಲ್ಲಿ ಬರ್ತದೆ. ಹಾಗಾಗಿ ಅದು ದೊಡ್ಡ ಕ್ಷೇತ್ರದಲ್ಲಿದ್ದರೂ ಸಣ್ಣ ಕ್ಷೇತ್ರಕ್ಕೆ ಹೋಗಬೇಕು ಅನ್ನೋ ಮಾತು ಬಂದಿಲ್ಲ. ತೀರ್ಥಕ್ಷೇತ್ರಕ್ಕೆ ಹೋಗಿ ಸಾಯಬೇಕು ಅಂತ ಇದೆ. ಹಾಗಾಗಿ ದೇವರು ನಮಗೆ ಸಿಕ್ಕಿದ್ದಷ್ಟು ಸಿಕ್ಕಿದೆ, ಶ್ರೀಮದಾಚಾರ್ಯರಿಗೆ ಬೇಕಾದಷ್ಟು ಸಿಕ್ಕಿರ್ತದೆ ಅವ್ರು ಹೇಳ್ತಾರೆ ಮಹಾನುಭಾವರು. ಹಾಗಾಗಿ ಅದು ಹೋಗುವ ಕಾಲಕ್ಕೆ ಪದೇ ಪದೇ ಕ್ರತುಸಮಂ, ಹೆಜ್ಜೆ ಹೆಜ್ಜೆಗೆ ಯಜ್ಞ ಮಾಡಿದ ಪುಣ್ಯ ಬರ್ತದೆ. ಗೃಹೀಯಾಚ್ಛೇದನ ಅಶನಂ ವ್ರತಂ ವಿಧಿವದಾಗತೆ ಮೃತ್ಯೌ ಸೋಪಿ ಸಂಸಾರೇ ಭೂಯ ಪರ್ಯಟತಿ ದ್ವಿಜಃ. ಕಿಂ ದಾನಮಿತಿ ತುರ್ಯಸ್ಯ ಪ್ರಶ್ನಸ್ತೋತ್ತರ ಮೀರಿತಂ. ಯಾರು ಸಾಯುವ ವ್ಯಕ್ತಿ ಏನು ದಾನ ಕೊಡಬೇಕು ಅಂತ ಕೇಳಿದ್ದಕ್ಕೆ ಅದನ್ನು ಉತ್ತರ ಹೇಳಿದ್ದೀನಿ. ದಾಹ ಮೃತ್ಯೋರಂತರೇ ಕಿಂ ವಿಧಿ ಪ್ರಶ್ನೋತ್ತರಂ ಶೃಣು. ದಾಹ ಮತ್ತು ಮೃತ್ಯುವಿನ ಮಧ್ಯದಲ್ಲಿ ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ದಿ, ಅದಕ್ಕೆ ಉತ್ತರವನ್ನು ಹೇಳ್ತೀನಿ ಕೇಳು ಅಂತ
ಗತಪ್ರಾಣಂ ತಥೋ ಜ್ಞಾತ್ವಾ ಸ್ನಾತ್ವಾ ಪುತ್ರಾದಿರಾಶುತಂ. ಆ ವ್ಯಕ್ತಿ ಸತ್ತಿದ್ದನ್ನು ಕೇಳಿ ಮಕ್ಕಳು ಸ್ನಾನವನ್ನು ಮಾಡಬೇಕು. ಶವಂ ಜಲೇನ ಶುದ್ಧೇನ ಕ್ಷಾಳಯೇದ್ ಅವಿಚಾರಯನ್. ಶುದ್ಧವಾದ ನೀರಿನಿಂದ ಶವಕ್ಕೆ ಸ್ನಾನವನ್ನು ಮಾಡಿಸಬೇಕು. ಪರಿಧಾಯಿ ಆಹತೆ ವಸ್ತ್ರೆ. ಹೊಸದಾದಂತಹ ಬಟ್ಟೆಯಿಂದ ಹೊದಿಸಬೇಕು. ಚಂದನೈ ಪ್ರೋಕ್ಷೇತ್ತನು. ಚಂದನಗಳಿಂದ ಗಂಧದ ಇದರಿಂದ ಪ್ರೋಕ್ಷಣೆ ಮಾಡಬೇಕು. ತಥೋ ಮೃತಸ್ಯ ಸ್ಥಾನೇ ವೈ ಏಕೋದ್ದಿಷ್ಟಂ ಸಮಾಚಯ. ಸತ್ತ ಸ್ಥಾನದಲ್ಲಿ ಪಿಂಡವನ್ನು ಏಕೋದ್ದಿಷ್ಟ ಪಿಂಡ ಇಡಬೇಕು. ಪ್ರಯೋಗಪೂರ್ವಂ ದಾಹಸ್ಯ ಯೋಗ್ಯತಾದಿರ್ ಯಥಾ ಭವೇತ್. ಪ್ರಯೋಗ ಹೇಗೆ ಹೇಳಿದ್ದಾರೆ ಧರ್ಮಶಾಸ್ತ್ರದಲ್ಲಿ ಹಾಗೆ ಮಾಡಬೇಕು. ಆಸನಂ ಪ್ರೋಕ್ಷಣಂ ಚ ಸ್ಯಾತ್ ನ ಸ್ಯಾದೇತತ್ ಚತುಷ್ಟಯಂ. ಅಲ್ಲಿ ಆಸನ ಪ್ರೋಕ್ಷಣ ಅಷ್ಟೇ ಇರ್ತದೆ. ಅಲ್ಲಿ ಆವಾಹನ, ಅರ್ಚನ, ಪಾತ್ರಾಲಂಬನ, ಅವಗಾಹನ ಇತ್ಯಾದಿಗಳು ಯಾವುದೂ ಇರೋದಿಲ್ಲ. ಭವೇತ್ ದಾನಾನ್ನ ಸಂಕಲ್ಪ ಪಿಂಡದಾನಂ ಸದಾ ಭವೇತ್. ಅನ್ನದಾನ ಇರ್ತದೆ, ಅನ್ನದಾನ ಸಂಕಲ್ಪ ಇರ್ತದೆ, ಅನ್ನದಾನ ಮಾಡೋದು, ಪಿಂಡದಾನವನ್ನು ಮಾಡೋದು. ಪದಾರ್ಥ ಪಂಚಕೆ ನ ಸ್ಯಾತ್ ರೇಖಾ ಪ್ರತ್ಯವನೇಜನಂ. 5 ಇಲ್ಲ, ರೇಖಾ ಪ್ರತ್ಯವನೇಜನ, ಆಮೇಲೆ ಅಕ್ಷಯ್ಯಂ ಉದಕಂ, ಇದು ಯಾವುದೂ ಮಾತಾಡೋದಿರೋದಿಲ್ಲ. ಇನ್ನು ಸ್ವಧಾವಾಚನ ಇರಲ್ಲ, ಆಶೀರ್ವಾದ ಇತ್ಯಾದಿಗಳು ಯಾವುದೂ ಇರಲ್ಲ. ಇಲ್ಲಿ ಹೇಳೋ ಕಾಲಕ್ಕೆ ಸ್ವಧಾವಾಚನ ಮಾಶಿಶ್ಚ ತಿಲಕಂಚ ಖಗೋತ್ತಮ ಅಂತಂತಾರೆ. ತಿಲಕ ಇಲ್ಲ ಅಂದಿದ್ದಕ್ಕಾಗಿ ಅಕ್ಷತೆ ಹಚ್ಕೊಳ್ಳೋದಿಲ್ಲ, ಗೋಪಿಚಂದವನ್ನು ಹಚ್ಕೊಳ್ಳಿಕ್ಕೆ ಬೇಕು ಅಂತ. ಘಟಂ ದದ್ಯಾತ್ ಸಮಾಪನ್ನಂ ಸಮಾಶಾನ್ನಂ ದದ್ಯಾತ್ ಲೋಹಸ್ಥ ದಕ್ಷಿಣ. ಆಗ ಉದ್ದಿನ ಅನ್ನ ಅಂದರೆ ಉದ್ದಿನ ಹಿಟ್ಟನ್ನೇ ಅನ್ನವನ್ನಾಗಿ ಕೊಡಬೇಕು. ನೀರಿನ ಪಾತ್ರೆಯನ್ನು ಕೊಡಬೇಕು. ಪಿಂಡಸ್ಯ ಕ್ಷಾಲನ ಪ್ರೋಕ್ತಂ. ಪಿಂಡದ ಮೇಲೆ ನೀರನ್ನು ಬಿಡಬೇಕು. ನೈವಪ್ರೋಕ್ತಮಿದಂ ತ್ರಿಕಂ. ಪ್ರಚ್ಚಾರಣ, ವಿಸರ್ಗ, ಸ್ವಸ್ತಿವಾಚನ ಇವು ಯಾವೂ ಇಲ್ಲ. ಏಷು ಷಟ್ಸು ವಿಧಿ ಪ್ರೋಕ್ತ ಶ್ರಾದ್ದೇಶು ಮಲಿನೇಶು. ಮಲಿನ ಷಟ್ಕಗಳಲ್ಲಿ ಈ ತರಹದ ವಿಧಿ ಇದೆ ಅಂತ ಇಲ್ಲಿ ಹೇಳ್ತಾನೆ ದೇವರು. ಇನ್ನು ಷಡೇವ ಮರಣಸ್ಥಾನೇ ದ್ವಾರಿ. ಇನ್ನು ಮರಣಸ್ಥಾನದಲ್ಲಿ ಒಂದು, ದ್ವಾರದಲ್ಲಿ ಒಂದು ಪಿಂಡ, ಚಾತ್ವರಿಕೆ 4 ಬೀದಿ ಕೂಡುವ ಕಡೆಗೆ ಒಂದು, ವಿಶ್ರಾಮ ಸ್ಥಾನದಲ್ಲಿ ಒಂದು, ಕಾಷ್ಟಗಳನ್ನು ಹಾಕಿದ್ದಲ್ಲಿ ಒಂದು, ಸಂಚಯನ ಮಾಡಿದ್ರಲ್ಲಿ ಒಂದು. ಮೃತಿಸ್ಥಾನೇ ಶವೋ ನಾಮ. ಮೃತಿಸ್ಥಾನದಲ್ಲಿ ಶವ ಅಂತ. ಇದರಿಂದಾಗಿ ಭೂಮಿಸ್ತುಷ್ಯತಿ ದೇವತಾ. ಭೂದೇವಿ ತಾನು ಸಂತುಷ್ಟಳಾಗ್ತಾಳೆ. ದಾರಿಯಲ್ಲಿ ಕೊಟ್ಟದ್ದರಿಂದಾಗಿ ತೇನ ಪ್ರೀತೋ ಸ್ಯಾತ್ ವಾಸ್ತುದೇವತಾ. ಅದರಿಂದ ವಾಸ್ತುದೇವತೆಗಳು ತೃಪ್ತರಾಗ್ತಾರೆ. ಚತ್ವರದಲ್ಲಿ ಕೊಡೋದ್ರಿಂದಾಗಿ ಖೇಚರ ಪ್ರಾಣಿಗಳದ್ದು, ಆಕಾಶದಲ್ಲಿ ಹಾರುವ ಪ್ರಾಣಿಗಳೆಲ್ಲವೂ ಕೂಡ ತುಷ್ಟವಾಗ್ತದೆ. ತೇನ ತುಷ್ಯೇತ್ ಭೂತಾದಿ ದೇವತಾ ವಿಶ್ರಾಮೆ. ವಿಶ್ರಾಮ ಸ್ಥಾನದಲ್ಲಿ ಕೊಡೋದ್ರಿಂದಾಗಿ ಭೂತಾದಿ ದೇವತೆಗಳು ತುಷ್ಟರಾಗ್ತಾರೆ. ಭೂತಸಂಜ್ಞೋಯಂ ತುಷ್ಟಾಸ್ತೇನ ದಿಶೋ ದಿಶ. 10 ಚಿತಾದಲ್ಲಿ ಕೊಡುವುದರಿಂದಾಗಿ ಸಾಧಕ ಇತಿ ಸಂಚಿತವು ಪ್ರೇತ ಉಚ್ಚತೆ. ಅದಕ್ಕೆ ಸಾಧಕ ಸಂಚಿತಿಯಲ್ಲಿ ಪ್ರೇತ ಅಂತ ಕರೆಸ್ಕೊತದೆ. ತಿಲದರ್ಭ ಘೃತೇಂಧಾಂಸಿ ಗೃಹೀತ್ವಾತು ಸುಧಾತಯ. ತಿಲಗಳನ್ನು, ದರ್ಭೆ ಮತ್ತು ಇದಾದಮೇಲೆ ವಿಧಿಯನ್ನು ಹೇಳ್ತಾರೆ. ತಿಲ, ದರ್ಭ, ತುಪ್ಪ, ಕಟಿಗೆ ಇವುಗಳನ್ನು ತೆಗೆದುಕೊಂಡು ಗಾಥಾಂ ಯಮಸ್ಯ ಸೂಕ್ತಂ. ಯಮಸೂಕ್ತವನ್ನು ಹೇಳ್ಕೋತ ಸೂಕ್ತಂ ವಾ ಪ್ಯದೀಯಾನಾಂ ರಜಿಂತಿತ ಹೇಳಿಸ್ತಾ ಹೋಗಬೇಕು. ಅದಕ್ಕೆ ಹೇಳ್ತಾರೆ, ಪಾಂಡವರು ವನವಾಸಕ್ಕೆ ಹೋಗುವ ಕಾಲಕ್ಕೆ ಧೌಮ್ಯರು ಯಮಸೂಕ್ತವನ್ನು ಹೇಳ್ಕೋತ ಹೋಗ್ತಾರೆ, ಪ್ರೇತ ಸೂಕ್ತಗಳನ್ನು ಹೇಳ್ತಾ ಹೋದ್ರಂತೆ. ಯಾಕೆ ಅಂದರೆ ಪಾಂಡವರು ವನವಾಸ ಮುಗಿಸ್ಕೊಂಡು ಬಂದ ಮೇಲೆ ನೀವು ಸಾಯ್ತೀರಿ, ನಿಮಗೆ ನಾನೇ ಮಾಡಿಸೋವ ಅಂತ, ನೀವು ಸಾಯೋದು ನಿಶ್ಚಿತ ಅಂತ ತೋರಿಸ್ಕೊತ ಹೋದ್ರಂತೆ. ಆರಹರ್ ನಿಯಮಾನೋ ಗಾಮಶ್ವಂ ಪುರುಷಂ ವೃಷಂ ವೈವಸ್ವತೋ ನ ತೃಪ್ಯೇತ ಸುರಯಾತ್ ವ್ಯಮ ದುರ್ಮತಿ ಇಮಾಂ ಗಾತಾಂ ಅಪೇತೇತಿ ಸೂಕ್ತಂ ವಾ ಪತಿ ಸಂಪಟೇತ್. ಅಪೇತ ಅಂತನ್ನುವಂತಹ ಅಪಾನ ಶೋಷು ಚದಗಂ ಇತ್ಯಾದಿ ಸೂಕ್ತಗಳನ್ನು ಹೇಳಬೇಕು. ದಕ್ಷಿಣಸ್ಯಾಂ ದಿಶಿ. ಊರಿನ ದಕ್ಷಿಣ ದಿಕ್ಕಿನಲ್ಲಿ ಅರಣ್ಯದಲ್ಲಿ ಹೋಗಬೇಕು. ಎಲ್ಲ ಸರ್ವ ಬಾಂಧವಾಹ ಎಲ್ಲರೂ ಹೋಗಬೇಕು. ಪತಿಶ್ರಾದ್ದದ್ವಯಂ ದಾರಿಯಲ್ಲಿ ಶ್ರಾದ್ದವನ್ನು ಮಾಡಬೇಕು. ಹಿಂದೆ ಹೇಳಿದಂತೆ ಶನೈರ್ಭೂತಳೆ ದಕ್ಷಿಣ ಶಿರಸಂ ಶವಂ ದಕ್ಷಿಣ ದಿಕ್ಕಿಗೆ ತಲೆ ಮಾಡಿ ಶವವನ್ನು ಇಡಬೇಕು. ಸ್ಥಾಪಯಿತ್ವಾ ಚಿತಾ ಭೂಮೌ ಪೂರ್ವೋಕ್ತಂ ಶ್ರಾದ್ದಮಾಚರೆ ತೃಣ ಕಾಷ್ಟ ತಿಲಾಜ್ಯಾದಿ ಸ್ವಯಂ ನಿನ್ಯು ಸುತಾದಯ. ಇವನ್ನೆಲ್ಲವನ್ನೂ ಮಕ್ಕಳು ಒಯ್ಯಬೇಕು ಅಂತಂತಾರೆ. ಶೂದ್ರಾನೀತಿ ಇನ್ನು ಬೇರೆ ಯಾರೂ ತರಬಾರ್ದು, ಅವು ನಿಷ್ಫಲವಾಗ್ತದೆ. ಪ್ರಾಚೀನಾವೀತಿಯಿಂದ ವೀತಿನಾಭಾವ್ಯಂ ದಕ್ಷಿಣಾಭಿಮುಖೇನ ಚ. ಎಲ್ಲವೂ ಪ್ರಾಚೀನಾವೀತಿ ದಕ್ಷಿಣಾಭಿಮುಖವಾಗಿ. ವೇದಿಯು ತತ್ರ ಪ್ರಕರ್ತವ್ಯ ಯಥಾಶಾಸ್ತ್ರಂ ಅಥಾಂಡಜ. ವೇದಿಯನ್ನು ಮಾಡಬೇಕು. ಪ್ರೇತವಸ್ತ್ರಂ ದ್ವಿಧಾಕೃತ್ವ ಅರ್ಧೇನ ತಂ ಛಾದಯೇತ್ತತಃ. 2 ಭಾಗ ಮಾಡಿ ಅರ್ಧದಿಂದ ಛಾದನ, ಅರ್ಧಂ ಸ್ಮಶಾನವಾಸಾರ್ಥಂ ಭೂಮಾವೇವ ವಿನಿಕ್ಷಿಪೇತ್. ಇನ್ನರ್ಧವನ್ನು ಭೂಮಿಯಲ್ಲಿ ಹಾಕಬೇಕು. ತತಃಪೂರ್ವೋಕ್ತ ಪಿಂಡವನ್ನು ಪ್ರೇತದ ಕೈಯಲ್ಲಿ ಕೊಡಬೇಕು. ಆಜ್ಯೇನ ಅಭ್ಯಂಜನಂ ಆಜ್ಯಾಭ್ಯಂಜನ ಮಾಡಬೇಕು ಎಲ್ಲ ಅಂಗಗಳಿಗೆ. ದಾಹ ಮೃತ್ಯೋರಂತರಾಲೇ ವಿಧಿಪಿಂಡಸ್ಯ ತಂ ಶೃಣು. ಹೀಗೆ ದಾಹ ಮತ್ತು ಮೃತ್ಯುವಿನ ಹೇಳಿ ಪಿಂಡ ವಿಧಿ ಹೇಳ್ತೀನಿ ಕೇಳು.
ಹಿಂದೆ ಹೇಳಿದ 5 ಪಿಂಡಗಳಿಂದಾಗಿ ಆಹುತಿಯನ್ನು ಕೊಡಬೇಕು. ಅನ್ಯಥಾ ಚೋಪಘಾತಶ್ಚ ರಾಕ್ಷಸಾಧ್ಯ ಭವತ್. ಈ ಪಿಂಡಗಳನ್ನು ಕೊಡದೇ ಇದ್ದರೆ ಯಾರ್ಯಾರಿಗೆ ತೃಪ್ತಿ ಇಲ್ಲ ಅವರೆಲ್ಲರೂ ಉಪಘಾತವನ್ನು ಮಾಡ್ತಾರೆ. ಉಪಘಾತ ಭವಂತಿ. ಸಮೃದ್ಧ ಚೋಪಲಿಪ್ಯಾತ ಉಲ್ಲಿಖ್ಯೋದೃತ್ಯ ವೇದಿಕಾಂ. ಆ ವೇದಿಕಾವನ್ನು ಉಲ್ಲೇಖನವನ್ನು ಮಾಡಿ ಪ್ರೋಕ್ಷಣಾದಿಗಳನ್ನು ಮಾಡಿ ಆಮೇಲೆ ವನ್ನಿಯನ್ನು ತಂದು ಹಾಕಿ ಪುಷ್ಪಾಕ್ಷತೆಗಳಿಂದಾಗಿ ಪೂಜೆಯನ್ನು ಮಾಡಿ ಅಲ್ಲಿ ದೇವಂ ಕ್ರವ್ಯಾದ ಸಂಜ್ಞಕಂ, ಕ್ರವ್ಯಾದ ಸಂಜ್ಞಕರಾದಂತಹ ಅಗ್ನಿದೇವರು ಶೌತೇನತ ವಿಧಾನೇನ ಆಹಿತಾಗ್ನಿಂ ದಹೇತ್ಮುತಃ. ಯಾರು ಆಹಿತಾಗ್ನಿಗಳಿರ್ತಾರೆ ಅವರಿಗೆ ಶೌತ ವಿಧಾನದಿಂದಾಗಿ ದಹನವನ್ನು ಮಾಡಬೇಕು. ಬೇರೆ ಅಗ್ನಿಯನ್ನು ಚಾಂಡಾಲಾಗ್ನಿಂ ಚಿತಾಗ್ನಿಂಬಂ ಪತಿದಾಗ್ನಿಂ ಪರಿತ್ಯಜೇತ್. ಆಗ ಮಂತ್ರ ಹೇಳಬೇಕಂತೆ, ತ್ವಂಭೂತಕ ಜಗದ್ಯೋನಿಸ್ತ್ವಂ ಲೋಕ ಪರಿಪಾಲಕ ಉಪಸಂಹರ ತಸ್ಮಾತ್ ತ್ವಂ ಏನಂ ಸ್ವರ್ಗಂ ನಯಾಮೃತಂ ಅಂತ ಹೇಳಿ ಅಗ್ನಿದೇವರನ್ನ ಸ್ತೋತ್ರವನ್ನು ಮಾಡಬೇಕು. ಆಮೇಲೆ ಶರೀರಾಹುತಿ ಮಾಚರೇತ್, ಶರೀರದ ಆಹುತಿಯನ್ನು ಕೊಡಬೇಕು. ಅದಕ್ಕೆ ಹೇಳ್ತಾರೆ, ಇದನ್ನು ಬೃಹದಾರಣ್ಯಕದಲ್ಲಿ ಹೇಳುವ ಕಾಲಕ್ಕೆ ಹೇಳ್ತಾರೆ, 5 ಅಗ್ನಿಗಳಿಂದಾಗಿ ಬಂದಿರ್ತಾನೆ ಮನುಷ್ಯ. ದೌಹು, ಜುಲೋಕ, ಆಮೇಲೆ ಪರ್ಜನ್ಯ, ಪೃಥ್ವಿ, ತಂದೆ, ತಾಯಿ ಎನ್ನುವ 5 ಅಗ್ನಿಗಳಲ್ಲಿ ಬಂದಿರ್ತಾನೆ. ಇದಾದ ಮೇಲೆ ಮಕ್ಕಳು ತೆಗೆದುಕೊಂಡು ಹೋಗಿ 6ನೇ ಅಗ್ನಿಯಲ್ಲಿ ಹಾಕ್ತಾರೆ. ಅಗ್ನಿಯಿಂದ ಬಂದವನನ್ನು ಅಗ್ನಿಗೆ ಹಾಕಿ ಕಳಿಸ್ತಾರೆ ತಿರುಗಿ. ಅದಕ್ಕೆ ಬದುಕಿದ್ದಾಗೆ ಸಂಕಲ್ಪ ಮಾಡಬೇಕಂತೆ. ಯಾಕೆಂದರೆ ಸತ್ತ ಮೇಲೆ ನಮ್ಗೆ ಸಂಕಲ್ಪ ಮಾಡಲಿಕ್ಕೆ ಬರ್ತಿರಂಗಲ್ಲ. ಅದಕ್ಕೋಸ್ಕರವಾಗಿ ಬದುಕಿದ್ದಾಗ ಸಂಕಲ್ಪ ಮಾಡಬೇಕಂತೆ. ನಾವು ಸತ್ತ ಮೇಲೆ ನಮ್ಮ ಅಗ್ನಿಯನ್ನು, ನಮ್ಮ ದೇಹವನ್ನು ತೆಗೆದುಕೊಂಡು ಹೋಗಿ ಅಗ್ನಿಗೆ ಹಾಕ್ತಾರೆ. ಇದನ್ನು ಅಗ್ನಂತರ್ಗತನಾದಂತಹ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಹರಣೀಪತಿ ಪರಶುರಾಮ ಈ ದೇಹದ ಆಹುತಿಯನ್ನು ಸ್ವೀಕಾರ ಮಾಡಿ ನಮ್ಮನ್ನು ಅನುಗ್ರಹ ಮಾಡು ಅಂತ ಹೇಳಿ ಈಗಲೇ ಕೃಷ್ಣಾರ್ಪಣಮಸ್ತು ಅಂತಂದರೆ ಮುಂದೆ ಮಕ್ಕಳು ಸುಟ್ಟಾಗ ಅವರು ಸುಟ್ಟಿದ್ದಕ್ಕೆ ಅವ್ರಿಗೆ ಪುಣ್ಯ ಬರ್ತದೆ. ನಾವು ಸಮರ್ಪಣೆ ಮಾಡಿದ್ದಕ್ಕೆ ನಮ್ಗೆ ಹೀಗೆ ಪುಣ್ಯ ಬರ್ತವೆ. ಯಾವ ನಿತ್ಯನೂ ಸಮರ್ಪಣೆ ಮಾಡಬಹುದು, ಏನು ತಪ್ಪಲ್ಲ. ಯಾಕೆಂದರೆ ದೇವರಿಗೆ ಎಷ್ಟು ಸಲ ಸಮರ್ಪಣೆ ಮಾಡಿದರೂ ಅಷ್ಟು ಪುಣ್ಯ ಬರ್ತಾವೆ. ಹಾಗಾಗಿ ಕರ್ಮಸಂಘಾನ್ ದೇವಸಂಘಾನ್ ದಾರಾಪತ್ಯ ಧನಾಧಿಕಾನ್ ಸಖತ್ ಸಮರ್ಪಣಾದೇವ ಅನಂತ ಫಲದೋ ಭವೇತ್ ಅಂತ ಅಂದದ್ದಕ್ಕಾಗಿ ಹೋದ ಜನ್ಮದಲ್ಲೆಲ್ಲ ನಮ್ಮ ದೇಹವನ್ನು ನಮ್ಮ ಮಕ್ಕಳು ತೊಗೊಂಡೋಗಿ ಸುಟ್ಟಿದ್ದಾರೆ. ಅದನ್ನು ನಾವು ಸಮರ್ಪಣೆ ಮಾಡಿಲ್ಲ. ಈ ಕೃಷ್ಣಾರ್ಪಣ ಅನ್ರಿ, ಆ ಸಮರ್ಪಣ ಕ್ರಿಯಾಕ್ಕೆ ದೇವರು ಪುಣ್ಯ ಕೊಡ್ತಾನೆ. ಮುಂದೆ ಮಾಡೋರಿದ್ದಾರೆ, ಈಗ ಸಮರ್ಪಣೆ ಮಾಡಿರಿ, ದೇವರು ಪುಣ್ಯ ಕೊಡ್ತಾನೆ. ದೇವರು ತೃಪ್ತನಾಗತಾನೆ. ಇದು ಯಾವುದು ನಂದೇನಲ್ಲ, ಈ ದೇಹ ಬಂದದ್ದು ನಿನ್ನಿಂದ, ಈ ದೇಹ ನಿನಗೇ ಸಮರ್ಪಣೆ. ಹಾಗಾಗಿ ಈ ದೇಹಕ್ಕೆ ಔಷಧವನ್ನು ತೆಗೆದುಕೊಳ್ಳುತ್ತೀವಲ್ಲ, ತೆಗೆದುಕೊಳ್ಳಬೇಕಾದಾಗ ಮಾಡಬೇಕಾದ ಅನುಸಂಧಾನ. ರೋಗ ಬಂದು ಔಷಧ ತೆಗೆದುಕೊಳ್ಳಬೇಕಾದಾಗ ಏನು ಅನುಸಂಧಾನ? ಏನಿಲ್ಲ, ಈ ದೇಹದ ಮೇಲೆ ಮಮತೆಯಿಂದ ತೆಗೆದುಕೊಳ್ಳೋದಲ್ಲ, ದೇಹದ ಮೇಲೆ ಮಮತೆಯನ್ನು ಬಿಡಬೇಕು. ಅದು ಔಷಧ ತೆಗೆದುಕೊಳ್ಬೇಕು. ಯಾಕೆ ಅಂದರೆ ದೇವರು ಕೊಟ್ಟ ಈ ದೇಹ ದೇವರಿಗೆ ಹವಿಸ್ಸಾಗಿ ಹೋಗ್ತದೆ. ಹವಿಸ್ಸು ಎಷ್ಟು ಶುದ್ಧ ಇರುತ್ತದಲ್ಲ ಅಷ್ಟು ಭಗವಂತ ಸಂತುಷ್ಟನಾಗುತ್ತಾನೆ. ಹಾಗಾಗಿ ದೇವರ ಪ್ರೀತಿಗಾಗಿ ಶುದ್ಧವಾದ ಆಹಾರವನ್ನು ದೇವರಿಗೆ ಸಮರ್ಪಣೆ ಮಾಡ್ತೀವಿ ವೈಶ್ಯದೇವ ಬಲಿಹರಣಾದಿಗಳಲ್ಲಿ. ಹಾಗೆ ಶುದ್ಧವಾದ ಹವಿಸ್ಸನ್ನು ಕೊಡಬೇಕು. ಅದಕ್ಕಾಗಿ ದೇಹದಲ್ಲಿ ಆರೋಗ್ಯ ಇರಬೇಕು ಅಂತ ಇಟ್ಕೊಳ್ಬೇಕು. ದೇಹದ ಮೇಲೆ ನಮಗೆ ಮಮತೆಯಿಂದ ಅಲ್ಲ, ದೇವರಿಗೆ ಹೋಗುವ ಹವಿಸ್ಸು ಇದು ಶುದ್ಧವಾಗಿ ಹೋಗಬೇಕು, ಅಂತ ಶುದ್ಧವಾಗಿ ಇಡಬೇಕು. ಅಂತಹ ಅರ್ಧದಗ್ಧೇ ತಥಾದೇಹೇ ದದ್ದಾದ್ ಆಜ್ಯಾಹುತಿಂ ತಥಾ, ಅರ್ಧ ದೇಹ ದಗ್ಧವಾದ ಮೇಲೆ ಆಜ್ಯಾಹುತಿಗಳನ್ನು ಕೊಡಬೇಕು. ಅಸ್ಮಾತ್ವಂ ಅಭಿಜಾತೋಸಿ ತ್ವದಯಂ ಜಾಯತಾಂ ಪುನಃ. ಈ ಅಗ್ನಿಯಿಂದಲೇ ನೀನು ಹುಟ್ಟಿ ಬಂದಿದ್ದಿ, ಮತ್ತೆ ಹುಟ್ಟಿ ಬಾ. ಅಸೌ ಸ್ವರ್ಗಾಯ ಲೋಕಾಯ ಸ್ವಾಹೇತ್ಯುಕ್ತಾತು ನಾಮತಃ ಏವಂ ಆಜ್ಯಾಹುತಿಂ ದತ್ತ ತಿಲಮಿಶ್ರಾಂ ಸಮಂತ್ರಕಂ. ತಿಲಮಿಶ್ರ ಆಹುತಿಯನ್ನು ಕೊಡಬೇಕು. ಆಮೇಲೆ ಅಳಬೇಕಂತೆ. ಅಲ್ಲಿ ತನಕ ಅಳಬಾರದು ಅಂತ ತಡ್ಕೊಂಡಿರಬೇಕು. ರೋದಿತವ್ಯಂ ತಥೋಗಾಢಂ ಏವಂ ತಸ್ಯ ಸುಖಂ. ಆಗ ಅತ್ತರೆ ಅವ್ರಿಗೆ ಸಂತೋಷ ಆಗ್ತದೆ. ಅದಕ್ಕೆ ಅಲ್ಲಿ ದಹನ ಮಾಡಿದ ಮೇಲೆ ಅಳ್ರಿ ಅಂತ ಹೇಳ್ತಾರೆ. ದಾಹಸ್ಯಾನಂತರಂ ತತ್ರ ಕೃತ್ವ ಸಂಚಯನ ಕ್ರಿಯಾಂ. ಸಂಚಯನವನ್ನೆಲ್ಲ ಮಾಡಿ ಪ್ರೇತಪಿಂಡಂ ಪ್ರದದ್ಯಾಚ ದಾಹಾರ್ತಿ ಶಮನಂ ಖಗ. ಪ್ರೇತಪಿಂಡವನ್ನು ಕೊಡಬೇಕು. ದಾಹ ಆ ಸುಟ್ಟದ್ದಕ್ಕಾಗಿ ಏನು ದಾಹ ಆಗಿದೆ ತೊಂದರೆ ಆಗಿರ್ತದೆ ಅಂದರೆ ಇಲ್ಲೊಂದು ಹೇಳ್ತಾರೆ, ಆ ಪ್ರೇತವನ್ನು ಮತ್ತೆ ಕರ್ಕೊಂಡು ಬರ್ತಾರೆ ಅಂತ ಮುಂದೆ ಅಧ್ಯಾಯಗಳಲ್ಲಿ ಹೇಳ್ತಾರೆ. ಕರೆದುಕೊಂಡು ಬಂದಿರ್ತಾರೆ, ಅಲ್ಲಿ ನಿಂತಿರ್ತಾರೆ ಅವರು. ಆ ದಾಹ ಸುಡುವ ಜಾಗದಲ್ಲಿ ಆಗ ಸಮಯಕ್ಕೆ ನಿಂತಿರ್ತಾರೆ. ಆ ದೇಹದ ಮೇಲೆ ಅಭಿಮಾನ ಇದ್ದದ್ದಕ್ಕಾಗಿ ಅವರಿಗೆ ದಾಹ ಆಗ್ತಿರ್ತದೆ, ಸುಡ್ತಿರ್ತದೆ. ಅದಕ್ಕಾಗಿ ಪಿಂಡವನ್ನು ಕೊಡ್ತಾರೆ. ತಾಪೋಪಶಮನಕ್ಕಾಗಿ ಜಲ ಕೊಡ್ತಾರೆ. ಅದಕ್ಕೆ ಮೊನ್ನೆ ಎಲ್ಲ ನಾ ಅಂದೆ, ಸ್ನಾನ ಮಾಡಲಿಕ್ಕಾಗಲಿಲ್ಲ ಅಂದರೆ ಬೇಡ, ಇಲ್ಲಿ ಸ್ನಾನ ಮಾಡೋಂಗಲ್ಲ ಕೊಡೋಂಗಲ್ಲ, ಬೇಡ. ಸ್ನಾನ ಮಾಡದೇ ಇದ್ರೂ ಬೇಡ, ಕಾಲು ತೊಳ್ಕೊಂಡು ಜಲಾಂಜಲಿ ಕೊಡ್ರಿ.
ನಾವು ಮಧುಸೂದನಾಚಾರ್ಯ ನಾವೆಲ್ಲ ಕೊಟ್ರಿ, ಎಷ್ಟು ಸತಿ ಕೊಡಬೇಕು? ಕನಿಷ್ಠ 3 ಸಲ, 5 ಸತಿ. ಆಚಾರ್ಯ ಹೇಳಿದರು, ವೇದನಿಧಿಯವರ ತಾಯಿ ಹೋದಾಗ ನೀರು ಕೊಡು ತಾಪೋಪಶಮನ ಆಗ್ತದೆ ಅಂತ ಹೇಳಿ ಕೊಡಿಸಿದ್ರು ನನಗೆ. ನಾವು ಹೋಗಿದ್ದಾಗ 3 ಸತಿ, 5 ಸತಿ, 7 ಸತಿ, 10 ಸತಿ ಹೆಂಗೆ ಕೊಡ್ರಿ, ಅಥವಾ ಕನಿಷ್ಠ 3 ಸತಿ ಆದರೂ ಕೊಡ್ರಿ, ದಾಹೋಪಶಮನಾರ್ಥಕ್ಕಾಗಿ ಜಲಾಂಜಲಿಯನ್ನು ಕೊಡ್ರಿ ಅಂತ ಹೇಳಿ ಕೊಡಿಸಿದ್ರು ಆಚಾರ್ಯ. ನನಗೆ ಇನ್ನೂ ನೆನಪದ, ನಾನು ಹಾಗೆ ಹೊಟ್ಟಿದೆ, ಕೊಟ್ಟು ಹೋಗು, ಕೊಡು ಅಂತ ಹೇಳಿ ಕೊಡಿಸಿದ್ರು ಆಚಾರ್ಯ. ಹಾಗಾಗಿ ಅದನ್ನು ದಾಹೋಪಶಮನಕ್ಕಾಗಿ ಕೊಡಬೇಕು. ಆ ಅಭಿಮಾನ ಕ್ರಮೇಣ ಕಮ್ಮಿ ಆಗ್ತದೆ, ಆಮೇಲೆ ಹೋಗ್ತದೆ, ತಾವಿದ್ದ ದೇಹದ ಮೇಲೆ ಬರ್ತದೆ. ಆಮೇಲೆ ಅದಕ್ಕೆ ಪ್ರದಜ್ಜಾತ್ಯ ದಾಹಾರ್ತಿ ಶಮನಂ ತದ ಪ್ರದಕ್ಷಿಣಂ ಕೃತ್ವ, ಪ್ರದಕ್ಷಿಣೆಯನ್ನು ಮಾಡಿ, ಚಿತಾ ಪ್ರದಕ್ಷಿಣೆ ಮಾಡಬೇಕಂತ. ಆಮೇಲೆ ಚಿತಾ ಪ್ರಸ್ಥಾನ ವೀಕ್ಷಕಾಹ, ಆ ಚಿತೆಯನ್ನು ನೋಡ್ತಾ ಕನಿಷ್ಠ ಪೂರ್ವಾಸ್ಥಾನಾರ್ಥಂ ಗಚ್ಚೇಯುಹು, ಸೂಕ್ತ ಜಾಪಕ, ಸೂಕ್ತವನ್ನು ಜಪ ಮಾಡ್ತಾ ಕನಿಷ್ಠ ಪೂರ್ವಕ, ಸಣ್ಣವರು ಮೊದಲಿಗೆ ಹೋಗಬೇಕು. ತಥಾ ಜಲ ಸಮೀಪೇತು ಗತ್ವಾ ಪ್ರಕ್ಷಾಲ ಚಾಂಶಕಂ, ಜಲ ಸಮೀಪಕ್ಕೆ ಹೋಗಿ ತಮ್ಮ ಬಟ್ಟೆಯನ್ನು ಕುಕ್ಕಿ ಅದನ್ನು ಇದು ಮಾಡಿಕೊಂಡು ಪರಿಧಾರ್ಯ ಪುನಸ್ತಚ್ಚ ಬ್ರೂಯುಸ್ತಂ ಪುರುಷಂ ಪ್ರತಿ ಉದಕಂತು ಕರಿಷ್ಯಾಮಃ ಸಚೈಲಂ ಪುರುಷಾಸ್ತತ, ಆಮೇಲೆ ಉದಕವನ್ನು ಮಾಡ್ತೀವಿ ಅಂತ ಬ್ರಾಹ್ಮಣರಿಗೆ ಕೇಳಬೇಕು. ಕುರುದ್ಧಂ ಇತ್ತೇವ ವದೇತ್ ಶತವರ್ಷಾವರೇ ಮೃತೆ ಪುತ್ರಾದ್ಯ ವೃದ್ಧಪೂರ್ವಾಸ್ತೆ ಏಕವಸ್ತ್ರ ಶಿಖಾವಿನ, ಶಿಖಾವನ್ನು ಬಿಚ್ಚಿ ಮಕ್ಕಳಿಂದ ಆರಂಭ ಮಾಡಿಕೊಂಡು ವೃದ್ಧರನ್ನು ಆರಂಭ ಮಾಡಿಕೊಂಡು ಎಲ್ಲರೂ ಪ್ರಾಚೀನಾವೀತಿನ ಸರ್ವೇ ವಿಷಯವು ಮೌನಿನೋ ಜಲಂ, ಪ್ರಾಚೀನಾವೀತಿಗಳಾಗಿ ಮೌನದಿಂದ ಜಲದಲ್ಲಿ ಇಳಿದು ಅಪಾನ ಶೋಷೂಚದಗಂ ಅನ್ನುವಂಥ ಪಿತೃಸೂಕ್ತವನ್ನು ಪಾರಾಯಣ ಮಾಡಬೇಕು. 5 ಮಂತ್ರದದೇ ಅದು ಬಹಳ ಮಹತ್ವದ ಸೂಕ್ತ. ಪಿತೃದಿಂಗ್ಮುಖಾಹ ಜಲಾವಘಟ್ಟನಂ ಚೈವ ನಕುರ್ಯ, ನೀರಿನಲ್ಲಿ ಸಪ್ಪಳ ಮಾಡಬಾರದು. ನಕುರ್ಯ ಸ್ನಾನಕಾರಕ ತತಸ್ತಟೇ ಸಮಾಗತ್ಯ, ನಿಶ್ಶಬ್ದವಾಗಿ 3 ಸಲ ಮುಳುಗಿ ಎದ್ದು ಬರಬೇಕು. ಬಂದು ತಟದಲ್ಲಿ ಶಿಖಾವನ್ನು ಬದ್ಧನ ಮಾಡಿ ರುಜೂನ್ ಕುಶಾನ್ ದಕ್ಷಿಣಾಗ್ರಸ್ತಯೋ ಕೃತ್ವ ಸಚಿಲಂ ಜಲಂ ಆದಾಯ ಅಂಜಲಿನ ಯಾಮ್ಯಾಂ ದುಃಖಿ ಪ್ರೇತಕ ತೀರ್ಥತಃ ಏಕವಾರಂ. ಅದಕ್ಕೆ ಅದಾದ ಮೇಲೆ ಅದೇ ದರ್ಬೆಯನ್ನು ಹಾಸಿ ಅದರ ಮೇಲೆ ಎಲ್ಲಿನಿಂದ ಏಕವಾರಂ ತ್ರಿವಾರಂ ವಾ ದಶವಾರಂ ಅಥಾಪಿ ವಾ, 1 ಸಲ 3 ಸಲ 10 ಸಲ ಆದರೂ ನೀರು ಕೊಡ್ರಿ. ಭೂಮವು ಅಶ್ಮನಿ ವಾ ಸರ್ವೇ ಕ್ಷಿಪೇಯುರ್ ವಾಗ್ಯತಾಸ್ತದ, ಭೂಮಿ ಮೇಲಾದರೂ ಕೊಡ್ರಿ, ಕಲ್ಲಿನ ಮೇಲಾದರೂ ಕೊಡ್ರಿ. ವಾಗ್ಯತಃ ಖಗ ತೃಪ್ಯತಾಂ ವಾಪಿ ತರ್ಪಯಾಮಿ ಉಪದಿಷ್ಟತಾಂ, ತೃಪ್ಯಂತು ಅಂತಾದ್ರು ಹೇಳ್ರಿ, ತೃಪ್ಯತಾಂ ಅಂತಾರು, ತರ್ಪಯಾಮಿ ಅಂತಾರು ಹೇಳ್ರಿ, ಉಪದಿಷ್ಟತಾಂ ಅಂತ ಹೇಳ್ರಿ. ಪ್ರೇತೇದದ ಮುಖಗೋತ್ರ, ಪ್ರೇತದ ಗೋತ್ರ ಹೇಳಿ ಹೆಸರು ಹೇಳಿ ಅದನ್ನು ಕೊಡ್ರಿ. ಇತಿ ಸಮುಚ್ಚರೆ ಜಲಾಂಜಲವು ಕೃತೆ ಪಶ್ಚಾತ್ ವಿಧೇಯಂ ದಂತದ, ಅದಾದ ಮೇಲೆ ಹಲ್ಲುಜ್ಜಬೇಕಂತೆ. ತ್ಯಜಂತಿ ಗೋತ್ರ ಸರ್ವೇ ದಿನಾನಿ, ಆಮೇಲೆ 10 ದಿವಸ ಹಲ್ಲುಜ್ಜಂಗ ಅಲ್ಲ, ವಿಧೇಯಂ ಪಶ್ಚಾತ್ ವಿಧೇಯಂ ಅದಾದ ಮೇಲೆ ತ್ಯಜಂತಿ ಗೋತ್ರ ಸರ್ವೇ ದಿನಾನಿ ಕಾಶ್ಯಪ, 10 ದಿವಸ ಹಲ್ಲುಜ್ಜಬಾರದು ಅಂತಂತಾರೆ. ತತ ಉತ್ತಿರ್ಯ ಉದಕಾದ್ವೈ ವಸ್ತ್ರಾಣಿ ಪರಿದಾಯ ಚ, ನೀರಿನಿಂದ ಬಂದು ಹಿಂಡಿ ಉಟ್ಕೊಂಡು ಸ್ನಾನವಸ್ತ್ರಂ ಸಗತ್ಪೀಡ್ಯ, ಸ್ನಾನವಸ್ತ್ರವನ್ನು ಒಂದೇ ಸಲ ಹಿಂಡಬೇಕಂತೆ. ವಿಷಯ ಶುಚಿಭೂತಲೆ ಅಶ್ರುಪಾತಂ, ಆಮೇಲೆ ಅಳಬಾರದು. ದತ್ವಾ ದಾಹ ಜಲಾಂಜಲಿಯನ್ನು ದಾಹ ತಾಪೋಪಶಮನಕ್ಕಾಗಿ ನೀರನ್ನು ಕೊಟ್ಟ ಮೇಲೆ ಅಳಬಾರದು. ಯಾಕೆಂದರೆ ಶ್ಲೇಷ್ಮಾಶ್ರು ಬಾಂಧವೈರ್ಮುಕ್ತಂ ಪ್ರೇತೋ ಭುಂಕ್ತೆ ಯಥೋವರಹ ಅಥೋನ ರೋದಿತವ್ಯಂ ಹಿ ಕ್ರಿಯಾಕಾರ್ಯ ಸ್ವಶಕ್ತಿತಃ. ಎಷ್ಟು ಬಹಳ ಮಜಾ ಅದ. ತತಸ್ತೇಷು ಉಪವಿಷ್ಟೇಷು ಪುರಾಣಗ್ಧ ಸುಖತ್ ಸ್ವಕಃ ಶೋಕಾಪನೋದನಂ ಕುರ್ವೀತ ಸಂಸಾರ ನಿತ್ಯತಾಂ. ಆಗ ಪುರಾಣವನ್ನು ತಿಳಿದಂಥ ವ್ಯಕ್ತಿಯನ್ನು ಕರೆಸಿ ವ್ಯಕ್ತಿ ಬಂದು ಮಾತಾಡಬೇಕಂತೆ. ಅವನು ಸಂಸಾರದ ಅನಿತ್ಯತ್ವವನ್ನು ಹೇಳಿ ಶೋಕವನ್ನು ಶಮನ ಮಾಡಬೇಕಂತೆ. ಅವರ ಮಾತುಗಳನ್ನು ಕೇಳಿ ಶೋಕವನ್ನು ಶಮನ ಮಾಡಿಕೊಳ್ಳಬೇಕಂತೆ. ಮಾನುಷ್ಯೇ ಕದಲಿ ಸ್ತಂಭೆ ಅಸಾರೇ ಸಾರಮಾರ್ಗಣಂ ಕರೋತಿ ಯಸ್ಸ ಮೂಢೋ ಜಲಬುದ್ಭುತ ಸನ್ನಿವೆ. ದೇವರು ಎಂಥ ಮಾತುಗಳನ್ನು ಹೇಳಬೇಕು ಅನ್ನೋದು ಹೇಳ್ತಾನೆ. ಯಾಕೆಂದರೆ ದೇವರು ಹೇಳೋದೊರ್ತು ಯಾರಿಗೂ ಗೊತ್ತಾಗೋದಿಲ್ಲಲ್ಲ. ಏನು ಅಂದರೆ ಈ ಸಂಸಾರ ಹೇಗಿದೆ ಅಂತಂದರೆ ಕದಲಿ ಸ್ತಂಭ, ಬಾಳೆ ಕಂಬ ಇದ್ದಂತೆ. ಅದನ್ನು ಗಟ್ಟಿ ಪದಾರ್ಥ ಬರಲಿ ಅಂತ ತಕ್ಕೋತೋದಂಗೆ ತೋಕೋದು ಏನು ಬರೋದೇ ಇಲ್ಲ, ಎಲ್ಲ ಪೊಳ್ಳೆ ಇರ್ತದೆ. ಕೊನೆ ತನಕ ಏನಾಗ್ತದೆ, ಏನೂ ಇಲ್ಲದೆ ಕೊನೆಗೆ ಒಂದು ಪಕಳಿ ಬಂದು ಉಳಿತದೆ ಅಷ್ಟೇ ಹೊರತು ಆ ಕದಲಿ ಅದರೊಳಗೆ ಯಾವುದೂ ಸಾರ ಇಲ್ಲ, ಎಲ್ಲ ನಿಸ್ಸಾರವಾದದ್ದೇ ಇದೆ. ಕರೋತಿ ಯಸ್ಸ, ಇದರ ಮೇಲೆ ಯಾರು ವಿಶ್ವಾಸ ಮಾಡ್ತಾನೆ, ನೀರಿನ ಮೇಲಿನ ಗುಳ್ಳೆ ಅಂತ ಇರುವುದರ ಮೇಲೆ, ಅಂಥವರಂಥ ಮೂರ್ಖ ಜಗತ್ತಲ್ಲಿಲ್ಲ. ಪಂಚದಾ ಸಂವೃತಕ್ಕಾಯೋ ಯದಿ ಪಂಚತ್ವಮಾಗತಃ ಕರ್ಮಭಿ ಸ್ವಶರೀರೋತ್ತೈಸ್ತತ್ತಕಾ ಪರಿವೇದನ. 5 ತರಹದ 5 ಪಂಚಮಹಾಭೂತಗಳಿಂದ ಮಾಡಿದ್ದಂಥ ದೇಹ ಇದು ಪಂಚತ್ವವನ್ನು ಹೊಂದಿದರೆ ಇದಕ್ಕೆ ಯಾಕೆ ದುಃಖ ಪಡ್ತೀರಿ? ಇನ್ನೂ ಒಂದು ಕಡೆ ಬರ್ತದೆ.
ಈ ದೇಹದಲ್ಲಿ 9 ದ್ವಾರಗಳಿದೆ. 9 ದ್ವಾರದ ಇರುವ ದೇಹದಲ್ಲಿ ಇದನ್ನು ಮುಚ್ಚೇ ಇಲ್ಲ. ಇದನ್ನು ಇವರು ಹೇಳ್ತಾರೆ, ಕನಕದಾಸರು ಹೇಳ್ತಾರೆ. ಅಂತಹ ದೇಹದಲ್ಲಿ ಇದ್ದರೆ ಜೀವ ಇದ್ರೆ ಆಶ್ಚರ್ಯಪಡಬೇಕು, ಹೋದ್ರೆ ಆಶ್ಚರ್ಯಪಡಬಾರ್ದು ಜಗತ್ತಲ್ಲಿ. ಒಂದು ಬಾಗಿಲಿದ್ರೇ ಕಳ್ಳರು ಬರ್ತಾರೆ, ಹೊರಗೆ ಹೋಗ್ತಿರ್ತಾರೆ, ಬರ್ತಿರ್ತಾರೆ. ಅಂಥ 9 ಬಾಗಲದ ಹೋದ್ರೆ ಆಶ್ಚರ್ಯ. ಪ್ರಯಾಣೇ ವಿಸ್ಮಯ ಕುತಃ ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ತೇಪಿ ಸಂಶ್ರುತ್ಯ ಗಚ್ಚೇಯುಹು ಇದನ್ನೆಲ್ಲ ಕೇಳಿ ಗಂತ್ರಿ ಅದಕ್ಕೆ ಕೇಳ್ತಾರೆ, ಸ್ವಶರೀರೇಣ ತತ್ತಕಾಪರಿ ಗಂತ್ರಿ ವಸುಮತೀ ನಾಶಂ ಉದದಿರ್ ದೇವತಾನಿ ಚ ಫೇನ ಪ್ರಖ್ಯ ಕಥಂ ನಾಶಂ ಮರ್ತ್ಯಲೋಕೋ ನಯಾಸತಿ. ಈ ಭೂಮಿ ಹೋಗ್ತದೆ, ಪ್ರಳಯ ಕಾಲ ಬಂದಾಗ ಈ ಭೂಮಿನ ನಾಶವಾಗ್ತದೆ, ಸಮುದ್ರ ಒಣಗಿ ಹೋಗ್ತದೆ, ಸೂರ್ಯಚಂದ್ರನು ನಷ್ಟರಾಗ್ತಾರೆ. ಅಂದಮೇಲೆ ನೀ ಎಲ್ಲಿ ಮನುಷ್ಯ, ನೀ ಎಲ್ಲಿ ಸಾಯದೇ ಇರ್ತಾನ? ಈ ಮಾತುಗಳನ್ನು ಕೇಳಬೇಕು. ಏವಂ ಸಂಶಾಶ್ರವೇ ತತ್ತ ಮೃದು ಶಾದ್ವದ ಸಂಸ್ಥಿತಾನ್, ಮೆತ್ತಗಿನ ಹುಲ್ಲಿನ ಮೇಲೆ ಕೂತು ಇವುಗಳನ್ನು ಕೇಳಬೇಕು. ತೇಪಿ ಸಂಶ್ರುತ್ಯ ಗಚ್ಚೆ, ಅದು ಕೇಳಿ ಬಾಲಕರನ್ನು ಮುಂದೆ ಮಾಡಿಕೊಂಡು ಹೋಗಬೇಕು. ವಿದಶ್ಚ ನಿಂಬಪತ್ರಾಣಿ, ಬೇವಿನ ಎಲೆಗಳನ್ನು ಅಗದು ಉಗಳಬೇಕು. ನಿಯತಾ ದ್ವಾರಿವೇಶ್ಮನಃ, ಬಾಗಿಲಿನ ಹತ್ತಿರ ಅದನ್ನು ಉಗುಳಿ ಆಚಮ್ಯ ವಂದಿಸಲಿದಂ, ಆಚಮನ ಮಾಡಿ ಬೆಂಕಿಯನ್ನು ಮುಟ್ಟಿ ನೀರನ್ನು, ಶುದ್ಧವಾದ ನೀರನ್ನು ನೋಡಿ ಗೋಮಯ, ಗೋಸರ್ಷಪ, ದೂರ್ವ, ಪ್ರವಾಳ, ವೃಷಭ ಅದ್ಭುತ ಮಂಗಳಕರವಾದ ವಸ್ತುಗಳನ್ನು ಕೆಲವೊಂದು ನೋಡ್ತಾ, ಕೆಲವೊಂದು ಸ್ಪರ್ಶ ಮಾಡ್ತಾ ಪ್ರವೇಶವನ್ನು ಮಾಡಬೇಕು. ಆಲಂಬ್ಯ ಕೃತ್ವಾಶ್ವನಿ ಪದಂ, ಕಲ್ಲಿನ ಮೇಲೆ ಕಾಲನ್ನು ಇಟ್ಟು ಒಳಗೆ ಹೋಗಬೇಕು. ಶ್ರೌತೇನತು ವಿಧಾನೇನ ಆಹಿತಾಗ್ನಿಂ ದಹೇದ್ಬುಧ, ಇದಾದ ಮೇಲೆ ಯಾರು ಆಹಿತಾಗ್ನಿಗಳಿರ್ತಾರೆ ಅವ್ರಿಗೆ ಶ್ರೌತ ವಿಧಾನ ಅಂತಿದೆ. ಅವರಿಗೆಲ್ಲ ಅವರ ಒಂದೊಂದು ಅವಯವಗಳಲ್ಲಿ ಅವರ ಸ್ರುವ ಇತ್ಯಾದಿ ಉಲೂಖಲ, ಮುಸಲ ಇತ್ಯಾದಿಗಳನ್ನೆಲ್ಲ ಇಡಬೇಕು ಅಂತಿದೆ. ಆದ ಪದ್ಧತಿಯಲ್ಲಿ ಅವರಿಗೆ ದಹನವನ್ನು ಮಾಡಬೇಕು. ಯಾರು 2 ವರ್ಷಕ್ಕಿಂತ ಕಮ್ಮಿ ಇದ್ದಾರೆ ಅವರನ್ನು ಖನನ ಮಾಡಬೇಕು, ಉದಕವನ್ನು ಮಾಡಬೇಕು. ಯೋಷಿತ್ ಪತಿವ್ರತ ಯಾಸ್ಯಾತ್ ಭರ್ತಾರಂ ಯಾನುಗಚ್ಚತಿ ಪ್ರಯೋಗಪೂರ್ವಂ ಭರ್ತಾರಂ ನಮಸ್ಕೃತ್ಯಾರು ಹೆಚ್ಚಿತೆಂ. ಯಾರು ಹೆಣ್ಣುಮಗಳು ಗಂಡನ ಜೊತೆಗೆ ಸಹಗಮನವನ್ನು ಮಾಡ್ತಾಳೆ ಅವಳು ಗಂಡನ ನಮಸ್ಕಾರ ಮಾಡಿ ಹೋಗಬೇಕು. ತಿಥಿಭ್ರಷ್ಟಾತ್ ಯಾಮೋಹ, ಅವಳು ಅಲ್ಲಿ ಹೋದ ಮೇಲೆ ಅಕಸ್ಮಾತ್ ಅವಳಿಗೆ ಇಚ್ಛಾ ಇಲ್ಲ ಅಂತಂದರೆ ಪ್ರಾಜಾಪತ್ಯಾದಿ ವ್ರತಗಳನ್ನು ಮಾಡಬೇಕು. ತಿಸ್ರಕೋಟ್ಯರ್ಧಕೋಟಿ ಚ ಯಾನಿ ಲೋಮಾನಿ ಮಾನುಷೇ ತಾವತ್ ಕಾಲಂ ವಸೇತ್ ಸ್ವರ್ಗೆ ಭರ್ತಾರಂ ಯಾನುಗಚ್ಚತಿ ಅಂತೆಲ್ಲ ಮಾತುಗಳನ್ನು ಹೇಳುತ್ತಾರೆ. ವ್ಯಾಲಗ್ರಾಹಿ ಯಥಾವ್ಯಾಲಂ ಇತ್ಯಾದಿ ಮಾತುಗಳನ್ನು ಹೇಳುತ್ತಾರೆ. ಈಗಿನ ಕಾಲಕ್ಕೆ ಬಹಳ ಸಮಸ್ಯೆಗಳಿದೆ, ಆದ್ದರಿಂದ ಇವನ್ನೇನು ಓದ್ತೀನಿ ಹೇಳೋದಿಲ್ಲ. ಇನ್ನು ಮೃತೇ ಮ್ರಿಯೇತ ಯಾ ಪತ್ಯಾಂ ಶಾಸ್ತ್ರೀ ಜ್ಞೇಯ ಪತಿವ್ರತ, ಅತ್ಯಂತ ಹಿಂದಿನ ಕಾಲಕ್ಕೆ ಹೋಗ್ತಿದ್ರು ಅವರು. ಅವರ ಪುಣ್ಯದಿಂದಲೂ ಗಂಡನಿಗೆ ಉತ್ತಮವಾದಂಥ ಗತಿಯಾಗ್ತಿತ್ತು. ಇನ್ನು ಕ್ಷತ್ರಿಯರು ಹೋಗದಿದ್ದನ್ನು ನಾ ಕಂಡಿದೆ. ಚಂಡಾಲಿ ಮೌಲಿಂ ಕೃತ್ವ ಬ್ರಾಹ್ಮಣೀ ತತ್ಸಮೋವಿಧಿ, ಇದು ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಇದು ವಿಧಿ. ಅಗರ್ಭಣೀನಾಂ ಸರ್ವಾಸಾಂ ಅಬಾಲತಾಕ್ತಾನಪಿ, ಯಾರು ಗರ್ಭಿಣಿಯರಲ್ಲವೋ ಅವರಿಗೆ ಇದೆ. ಆಮೇಲೆ ಸರ್ವಾಸಂ ಅಬಾಲತಾಕ್ಮೇನಾಮ್ ಅಂತಂತಾರೆ. ಅದು ಬಾಲಕರ ಅಲ್ಲದೇ ಇರಬೇಕು, ಬಾಲಕರಾದವರಿಗೆ ಅಲ್ಲ. ಆಮೇಲೆ ಬಾಲಕರು ಇರಬಾರದು, ಸಣ್ಣ ಮಕ್ಕಳು ಇರಬಾರದು ಅಂತ ಹೇಳಿ ದಹನಸ್ಯ ವಿಧಿ ಪ್ರೋಕ್ತ ಸಾಮಾನ್ಯೇನ ಮಯಾಕ ವಿಶೇಷಮಪಿ ತಸ್ಯಾಸ್ಯ ಕಶ್ಚಿತ್ ಕಿಂ ಶ್ರೋತುಮಿಚ್ಛತಿ. ಆಗ ವಿಶೇಷ ಏನು ಕೇಳಬೇಕು ಅಂತಿದೆ ಅಂತ ಕೇಳಿದಾಗ, ಪ್ರೋಷಿತೇತು ಮೃದೇ ಸ್ವಾಮಿನ್ ಅಸ್ಥಿನಾಶಂ ಉಪಯಿಸಿ ಕಥಂ ದಾಹ ಪ್ರಕರ್ತವ್ಯಂ ತನ್ಮೇ ವದ ಜಗತ್ಪತೆ. ಆಗ ಸತ್ತ ಮೇಲೆ ಅಸ್ಥಿಗಳೇ ನಾಶ ಹೊಂದಿಬಿಡ್ತು ಅಂತ ಇಟ್ಕೋ, ಆಗೇನು ಮಾಡಬೇಕು ಅಂತ ಕೇಳಿದಾಗ ಅದಕ್ಕೆ ಪರಂ ಗೋಪ್ಯಂ ಪತ್ಯುರ್ದುರ್ಮರಣೇಶೇತ ಲಂಘನೈರ್ಯೇತ ಮೃತಾ ಜೀವಾಹ ದೌಷ್ಟ್ರಿಭಿಶ್ಚಾಪಿ ಘಾತಿತಾಹ ಕಂಠಗ್ರಹೇ ವಿಲಗ್ನಾನಾಂ ಕ್ಷೀಣೈನಾಂ ತುಂಡಘಾತಿನಾಂ ವಿಷಾಗ್ನಿ ವೃಷವಿಪ್ರೇಭ್ಯೋ ವಿಶೂಚ್ಯಾತ್ಮಘಾತಕಾಹ ಪತೇದ್ಬಂಧನ ಜಲೈರ್ ಮೃತಾನಾಂ ಶೃಣು ಸಂಸ್ಥಿತಿಂ ಅಂತ ಹೇಳಿ ದುರ್ಮರಣವನ್ನು ಹೊಂದಿದವರಿಗೆ ಏನು ಮಾಡಬೇಕು, ಏನು ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು, ಏನು ಪ್ರಾಯಶ್ಚಿತ್ತ ಮಾಡಬೇಕು ಇತ್ಯಾದಿಗಳೆಲ್ಲ ಮಾತುಗಳನ್ನು ಕೃಷ್ಣ ಪರಮಾತ್ಮ ಅಂದರೆ ಸಾಕ್ಷಾತ್ ಪರಮಾತ್ಮ ತಾನು ಗರುಡದೇವರಿಗೆ ಹೇಳ್ತಾನೆ. ಅವುಗಳನ್ನು ಯಥಾಮತಿಯಾಗಿ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ನಮಃ. ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧ್ಯಾತ್ಮನಾವಾ ಸ್ವಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ಅವಾಪ್ನೋತು ಗುರು.